ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 143ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 22ನೇ ಭಕ್ತಾಪರಾಧ ಸಹಿತ ಸಂಧಿಯ 25ನೇ ಪದ್ಯವನ್ನು, ಒಟ್ಟಾರೆ ಪದ್ಯಗಳಲ್ಲಿ 691ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಅದಕ್ಕಿಂತ ಪೂರ್ವಭಾವಿಯಾಗಿ ಕಳೆದ ದಿವಸ ಶ್ರೀವತ್ಸ ಚಿನ್ನದ ಬಗ್ಗೆ ಇತ್ಯಾದಿಗಳ ಬಗ್ಗೆ ನಾನೇನು ಹೇಳಿದ್ದೆ ಅದ್ರ ಬಗ್ಗೆ ಅದಕ್ಕೆ ಮತ್ತೊಂದು ಸ್ವಲ್ಪ ವಿವರಣೆ ಹೇಳ್ತೇನೆ. ಪದ್ಯಮಾಲಾದ ಜಯತೀರ್ಥರು ರಚನೆ ಮಾಡಿದಂಥ ಪದ್ಯಮಾಲಾ ಏನಿದೆ ಅದಕ್ಕೆ ಪೂಜಾ ಕಲ್ಪಲತಾ ಅಂತ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನ ನೋಡು ಅಂತ ನನಗೆ ಅಯೋಧನ ಪುರಾಣಿಕರು ಹೇಳಿದರು. ಆ ವ್ಯಾಖ್ಯಾನ ನನ್ನ ಹತ್ರ ಉಪಲಬ್ಧ ಇಲ್ಲ, ಹಾಗಾಗಿ ಮತ್ತೊಮ್ಮೆ ಯಾವಾಗಾದ್ರೂ ನೋಡ್ತೇನೆ. ಆ ವ್ಯಾಖ್ಯಾನದಲ್ಲಿ ಜಡವಾದಂಥ ಶ್ರೀವತ್ಸ ಬಗ್ಗೆ ಕೂಡ ಒಂದು ಉದಾಹರಣೆ ಇದೆ. ಹಾಗಾಗಿ ನಾವು ಭಗವಂತನಿಗೆ ಅರ್ಪಣೆ ಮಾಡೋದೇನಿದೆಯಲ್ಲ ಅದು ಜಡವಾದ ಶ್ರೀವತ್ಸವನ್ನೇ ಅರ್ಪಣೆ ಮಾಡ್ತೀವಿ. ಚೇತನವಾದಂಥ ಭಗವಂತನ ಶರೀರದಿಂದ ಅಭಿನ್ನವಾದಂಥ ಶ್ರೀವತ್ಸವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡೋ ಪ್ರಶ್ನೆ ಇಲ್ಲ. ಹಾಗಾಗಿ ಭಗವಂತನಿಗೆ ಆ ಮುದ್ರೆ ರೂಪದಲ್ಲಿ ಅರ್ಪಣೆ ಮಾಡೋದೇನಿದೆ ಅದು ಜಡವಾದ ಶ್ರೀವತ್ಸವೇ ಮತ್ತು ಜಡವಾದ ಕೌಸ್ತುಭವೇ. ಆ ಜಡವಾದ ಶ್ರೀವತ್ಸವನ್ನ ವಿಶಿಷ್ಟವಾದಂಥ ಒಂದು ಕೈ ಬೆರಳುಗಳ ಸಂಕೇತ ರೂಪದಲ್ಲಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ನಾನು ಈ ಪೂಜಾ ಕಲ್ಪಲತಾ ಪುಸ್ತಕ ನೇರವಾಗಿ ನೋಡಿಲ್ಲ, ಇದನ್ನು ಅಯೋಧನ ಪುರಾಣಿಕರು ಹೇಳಿದ್ದು, ಅದನ್ನ ಮಾಹಿತಿ ನಿಮ್ಮೆಲ್ಲರಿಗೆ ಇಟ್ಟೆ. ಮತ್ತೆ ಲಕ್ಷ್ಮೀದೇವಿ ಶ್ರೀವತ್ಸಕ್ಕೆ ಅಭಿಮಾನಿ ದೇವತೆ ಅಂತ ನಾವೆಲ್ಲ ಕಡೆ ಕೇಳಿದೇವಲ್ಲ, ಲಕ್ಷ್ಮೀದೇವಿ ಯಾವ ಶ್ರೀವತ್ಸಕ್ಕೆ ಅಭಿಮಾನಿ ದೇವತೆ? ಅವರು ಅಯೋಧನ ಪುರಾಣಿಕರು ಹೇಳಿದಂತೆ ಭಗವಂತನ ಶರೀರದಿಂದ ಅಭಿನ್ನವಾದಂತಹ ಚೈತನ್ಯಮಯವಾದ ಶ್ರೀವತ್ಸ ಚಿಹ್ನ ಏನಿದೆ ಅದಕ್ಕೂ ಅಭಿಮಾನಿ ದೇವತೆ. ಹಾಗೆ ಜಡವಾದ ಶ್ರೀವತ್ಸ ಇದೆಯಲ್ಲ, ಆ ಜಡವಾದ ಶ್ರೀವತ್ಸಕ್ಕೂ ಕೂಡ ಆಕೆ ಅಭಿಮಾನಿ ದೇವತೆ ಅಂತ ಅವ್ರು ಹೇಳಿದರು. ನಾನು ಸಾಮಾನ್ಯವಾಗಿ ಹಿರಿಯರ ಜೊತೆ ಒಂದು ಹಂತದ ತನಕ ಮಾತ್ರ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮುಂದೆ ಯಾಕಂದರೆ ಕೆಲವೊಂದು ಅಭಿಪ್ರಾಯಗಳಿಗೆ ಅವರು ಕೂಡ ಅಂಟಿಕೊಂಡಿರ್ತಾರೆ, ಹಾಗಾಗಿ ಹೆಚ್ಚು ಆ ಚರ್ಚೆ ಮುಂದುವರಿಸೋದಿಲ್ಲ. ನನ್ನ ಅಭಿಪ್ರಾಯ ಏನು ಅಂತ ನಾನು ಆಮೇಲೆ ರೂಢಿಸ್ಕೊಳ್ತೇನೆ. ಆ ನನ್ನ ಅಭಿಪ್ರಾಯಕ್ಕನುಸಾರವಾಗಿ ಚೈತನ್ಯಮಯವಾದ ಶ್ರೀವತ್ಸ ಇದೆಯಲ್ಲ ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿನಿ ಅಲ್ಲ, ಅವಳ ಅಭಿಮಾನಿನಿ ಜಡವಾದಂಥ ಶ್ರೀವತ್ಸಕ್ಕೆ ಮಾತ್ರ. ಹಾಗೆ ಜಡವಾದಂಥ ಕೌಸ್ತುಭ ಏನಿದೆ ಅದಕ್ಕೆ ಈ ಚತುರ್ಮುಖ ಬ್ರಹ್ಮದೇವರೇ ಅಭಿಮಾನಿ. ಸೊ ಈ ಶ್ರೀವತ್ಸ ಮತ್ತು ಕೌಸ್ತುಭಗಳನ್ನು ಭಗವಂತ ಎಲ್ಲ ಅವತಾರಗಳಲ್ಲೂ ಕೂಡ ಧಾರಣೆ ಮಾಡಿರ್ತಾನೆ ಅಂತ ನಿನ್ನೆ ಹೇಳಿದೆ. ವೇದವ್ಯಾಸ ಅವತಾರ ರೂಪದಲ್ಲಿಯೂ ಕೂಡ ಆ ಕೌಸ್ತುಭವನ್ನು ಧಾರಣೆ ಮಾಡಿದ್ದ ಅಂತ ಕಾಲ ದಿವಸ ಹೇಳಿದ್ನಲ್ಲ. ಅದು ಮಧ್ವವಿಜಯದ 7ನೇ ಸರ್ಗ, 8ನೇ ಸರ್ಗ ಅಲ್ಲ, 7ನೇ ಸರ್ಗದಲ್ಲಿ 34ನೇ ಶ್ಲೋಕ ಇದೆ. ಅಸಮೇ ಅನಧಿಕೆ ಸುಸಾಧಿತೆ ನಿಜತಾತೆ ರವಿರಾಶಿ ದೀಧಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇತದ್ ಗಲಸಂಗಿ ಭೂಷಣಂ. ಭಗವಂತನ ಹಿರಿಮೆಯನ್ನ ವೇದಾದಿ ಶಾಸ್ತ್ರಗಳ ಮೂಲಕ ಎಲ್ಲ ಜ್ಞಾನಿಗಳಾದವರು ಒಂದು ಬಾರಿ ಸಾಧನೆ ಮಾಡಿದರು, ಸಮರ್ಥನೆ ಮಾಡಿದರು. ಹೀಗೆ ಈ ಥರ ಸಾಧನೆ ಮಾಡಿದಾಗ ಆ ಚತುರ್ಮುಖ ಬ್ರಹ್ಮದೇವರಿಗೆ ಅಲ್ಲೇ ಕೂತ್ಕೊಂಡು ಅವರು ಕೂಡ ಅದನ್ನು ಕೇಳ್ತಾ ಇದ್ರು. ಬಹಳ ಸಂತೋಷ ಅನಿಸಿ ಭಗವಂತನ ತಂದೆ ಆದಂಥ ಈ ಚತುರ್ಮುಖನ ತಂದೆ ಆದಂಥ ವೇದವ್ಯಾಸ ಏನಿದ್ದಾರೆ ಶ್ರೀಮನ್ನಾರಾಯಣ, ಅವರ ಆ ಮಹಿಮೆಯನ್ನು ಜಗತ್ತಿಗೆ ಇನ್ನಷ್ಟು ಪ್ರಚಾರ ಮಾಡಲಿಕ್ಕಾಗಿ ಮತ್ತು ಆ ಭಗವಂತನ ಮಹಿಮೆಯನ್ನು ಆ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ರಲ್ಲ, ಅದು ಆ ಭಗವಂತನ ಒಂದು ವಿಜಯ ಆಯಿತು, ಭಗವಂತನ ದಿಗ್ವಿಜಯ ಆಯಿತು. ಅದು ಆ ದಿಗ್ವಿಜಯದ ಸಂಕೇತವಾಗಿ ಸಂತುಷ್ಟನಾದಂಥ ಬ್ರಹ್ಮ 3 ಲೋಕದ ವಿಜಯಕ್ಕೆ ಸಂಕೇತವಾದಂಥ ಒಂದು ಮಣಿಯನ್ನು ಆ ವೇದವ್ಯಾಸ ದೇವರಿಗೆ ಕೊಟ್ಟರು ಅಂತ ಅಲ್ಲಿ ಆ ಮಧ್ವವಿಜಯದಲ್ಲಿ ಬರುವಂಥ ಶ್ಲೋಕ. ಗಲಸಂಗಿ ಅದನ್ನು ಭಗವಂತ ಆ ಕೌಸ್ತುಭವನ್ನು ಮತ್ತು ಶ್ರೀವತ್ಸವನ್ನು ಯಾವತ್ತೂ ಕೂಡ ಧಾರಣೆ ಮಾಡಿರ್ತಾನೆ. ಇಲ್ಲಿಗ ಇರೋ ಪ್ರಶ್ನೆ ಏನಂತಂದರೆ, ಚೈತನ್ಯಮಯವಾದಂಥ ಭಗವಂತನ ಶರೀರದಿಂದ ಅಭಿನ್ನವಾದಂಥ ಶ್ರೀವತ್ಸಕ್ಕೂ ಕೂಡ ಲಕ್ಷ್ಮೀದೇವಿ ಯಾಕೆ ಅಭಿಮಾನಿನಿ ಆಗಬಾರದು? ನಾನು ಹೇಳಿದೆ ಅದು ಆಕೆ ಅಭಿಮಾನಿನಿ ಆಗೋದು ಅಂದ್ರೆ ಏನರ್ಥ? ಅಭಿಮಾನ ಅನ್ನೋ ಶಬ್ದಕ್ಕೇನೆ ನಾವು ಒಬ್ಬರಿಂದ ನಿಯಮ್ಯರಾಗಿರ್ಬೇಕು, ಒಬ್ಬರ ಹತೋಟಿಯಲ್ಲಿರಬೇಕು, ಮತ್ತೊಬ್ಬರನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೊಬ್ಬರನ್ನ ಅಂದ್ರೆ ಚೈತನ್ಯ, ಅದು ಚೇತನ ಇರ್ಬೋದು, ಜಡ ಇರ್ಬೋದು, ಅವೆರಡರ ಪೈಕಿ ಯಾವುದ್ರಲ್ಲಾದರೂ ಒಂದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು. ಮತ್ತು ನಮ್ಮ ಸಿದ್ಧಾಂತದಲ್ಲಿ ಕೇವಲ ಜಡ ಅನ್ನೋದಿಲ್ಲ, ಚೇತನವನ್ನಾಗಲಿ ಜಡವನ್ನಾಗಲಿ ಅಂತ ಹೇಳಿದ್ದ, ಸುಮ್ಮನೆ ಅಲ್ಲ. ವಸ್ತುತಃ ಎಲ್ಲ ಜಡಕ್ಕೂ ಒಂದೊಂದು ಅಭಿಮಾನಿ ದೇವತೆಯಾಗಿ ಅದರೊಳಗೆ ಒಂದೊಂದು ಚೇತನ ಇದ್ದೇ ಇರ್ತದೆ. ಬೆಂಕಿ ಅಂದರೆ ಬರೇ ಬೆಂಕಿ ಅಲ್ಲ, ಒಳಗೆ ಅಗ್ನಿದೇವ. ಜಲ ಅಂದರೆ ಬರೇ ನೀರಲ್ಲ, ಅದರೊಳಗೆ ನೀರಿನ ಅಭಿಮಾನಿ ದೇವತೆ ಅಂತ ವರುಣ ಇತ್ಯಾದಿಗಳಿದ್ದೇ ಇರ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿಕೊಂಡು ಉಳಿದವರೆಲ್ಲರನ್ನು ಕೂಡ ಅಭಿಮಾನಿಗಳು ಅಂತೀವಿ. ಅಭಿಮಾನಿ ಅಂದ್ರೆ ಏನರ್ಥ? ಆಕೆ ತನ್ನ ಯಾವುದಕ್ಕೆ ಆಕೆ ಅಭಿಮಾನಿಯಾಗಿರ್ತಾಳೋ ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾಳೆ ಮತ್ತು ತನಗಿಂತ ಉತ್ತಮ ಶಕ್ತಿಯಾದಂತಹ ಭಗವಂತನ ಹತೋಟಿಯಲ್ಲಿ ತಾನಿರ್ತಾಳೆ. ಭಗವಂತನಿಂದ ನಿಯಮಗಳಾಗಿದ್ದಾಳೆ ಮತ್ತು ಮತ್ತೊಂದು ತತ್ವಕ್ಕೆ ನಿಯಾಮಕಳಾಗಿದ್ದಾಳೆ. ಅವಳು ಯಾವ ತತ್ವಕ್ಕೆ ನಿಯಾಮಕಳಾಗಿದ್ದಾಳೆ ಅಂದರೆ ಅವ್ಯಕ್ತ ತತ್ವಕ್ಕೆ ನಿಯಾಮಕಳಾಗಿದ್ದಾಳೆ ಮತ್ತು ತನಗಿಂತ ಹಿರಿಯ ಶಕ್ತಿಯಾದಂಥ, ತನಗಿಂತ ಅನಂತ ಪಟ್ಟು
ಶ್ರೇಷ್ಠನಾದಂತಹ ಭಗವಂತನಿಂದ ನಿಯಮ್ಯಳಾಗಿದ್ದಾಳೆ. ಹೀಗೆ ನಿಯಮ್ಯವಾಗಿರಬೇಕು ಒಂದರಿಂದ, ನಿಯಾಮಕ ಆಗಿರಬೇಕು ಮತ್ತೊಂದಕ್ಕೆ. ಇದು ಅಭಿಮಾನ ಅನ್ನೋ ಶಬ್ದಕ್ಕೆ ಅರ್ಥ. ಅಭಿಮಾನ ಅಂದ್ರೆ ಹೀಗೆ ಚತುರ್ಮುಖಾದಿಗಳು ಕೂಡ ಒಂದೊಂದು ಶಕ್ತಿಯಿಂದ, ತಮ್ಗಿಂತ ಮೇಲಿನ ಶಕ್ತಿಗಳಿಂದ ನಿಯಮ್ಯರಾಗಿದ್ದಾರೆ. ತಮ್ಗಿಂತ ಕೆಳಗಿನ ತತ್ವಗಳಿಗೆ ಮತ್ತು ಆ ತತ್ವಾಭಿಮಾನಿಗಳಾದಂಥ ದೇವತೆಗಳಿಗೆ ಅವರು ನಿಯಾಮಕರಾಗಿದ್ದಾರೆ. ಲಕ್ಷ್ಮೀದೇವಿ ಅವ್ಯಕ್ತ ತತ್ವಕ್ಕೂ ಕೂಡ ನಿಯಾಮಕಳಾಗಿದ್ದಾಳೆ. ಹಾಗೆ ಈ ಶ್ರೀವತ್ಸಕ್ಕೂ ಕೂಡ ಅವಳೇನಾಗಿದ್ದಾಳೆ, ಅಭಿಮಾನಿನಿ ಆಗಿದ್ದಾಳೆ. ಶ್ರೀವತ್ಸಕ್ಕೆ ಅಭಿಮಾನಿನಿ ಆಗಿರೋದು ಅಂತಂದ್ರೆ, ಅಭಿಮಾನ ಅನ್ನೋ ಶಬ್ದಕ್ಕೇನೆ ಅವಳು ಆ ಶ್ರೀವತ್ಸವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ, ಜಡವಾದ ಶ್ರೀವತ್ಸವನ್ನ. ಮತ್ತೆ ತನಗಿಂತ ಉತ್ತಮನಾದ ಭಗವಂತನಿಂದ ನಿಯಮಳಾಗಿದ್ದಾಳೆ ಅಂತ ಅರ್ಥ. ಭಗವಂತನಿಂದ ಅಭಿನ್ನವಾದಂತಹ ಚೈತನ್ಯಮಯವಾದ ಶ್ರೀವತ್ಸ ಇದೆಯಲ್ಲ, ಆ ಬಿಳಿಯ ರೋಮಗಳ ಸುಳಿ ರೂಪದ ಶ್ರೀವತ್ಸ, ಅದಕ್ಕಾಕೆ ಅಭಿಮಾನಿನಿ ದೇವತೆ ಅಂತಂದ್ರೆ ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಅರ್ಥ ಹೇಳುವಂಥ ಪ್ರಸಂಗ ಬರ್ತದೆ. ಅದಕ್ಕಾಗಿ ನಾನು ಅದನ್ನು ಬೇಡ ಅಂತ ಹೇಳಿದೆ. ಇಷ್ಟರ ಮೇಲೆ ಅಭಿಮಾನಿ ಅಂದ್ರೆ ಏನು, ಅಭಿಮಾನ ಅಂದ್ರೆ ಏನು ಅನ್ನೋದನ್ನ ಸರ್ವಮೂಲದಲ್ಲಿ ಎಲ್ಲಾದರೂ ಆಚಾರ್ಯರಾಗಲಿ, ಟೀಕಾರಾಯರಾಗಲಿ, ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಮತ್ತೆ ಯಾರಾದರೂ ಟೀಕಾ ಟಿಪ್ಪಣಿಗಳಲ್ಲಿ ಕೆಲವು ಸಂಗತಿಗಳು ಮತ್ತೆ ಎಲ್ಲರೂ ಹೇಳಿದಾರ ಅಂತ ನಾನು ಅಭಿಮಾನ ಅಂದ್ರೆ ಏನು ಅಂತ ಇಲ್ಲಿ ನಿಮ್ಮ ಎದುರಿಗೆ ನಿರೂಪಣೆ ಮಾಡೋದಕ್ಕಿಂತ ಮೊದಲು ವಿಚಾರ ಮಾಡಿದೆ. ನನಗದು ಎಲ್ಲಿ ಸಿಗಲಿಲ್ಲ, ಅಂದರೆ ನನಗೆ ಸಿಕ್ಕಿಲ್ಲ ಅಷ್ಟೇ. ಅದು ಇನ್ನೂ ಇದ್ರ ಬಗ್ಗೆ ಅಭಿಮಾನ ಅಂದ್ರೆ ಏನು, ಭಗವಂತನನ್ನ ನಾವು ಅಭಿಮಾನಿ ಯಾವುದಕ್ಕೂ ಅಂತ ಒಪ್ಪೋದಿಲ್ಲ. ಭಗವಂತ ಯಾವುದಕ್ಕೂ ಅಭಿಮಾನಿ ಅಲ್ಲ. ಕಾರಣ ಏನು ಅಂತಂದ್ರೆ ಅವನು ಯಾರಿಂದಲೂ ನಿಯಮ್ಯನಲ್ಲ, ಜಗತ್ತಿಗೆಲ್ಲದಕ್ಕೂ ನಿಯಾಮಕ ಮಾತ್ರ. ಅವ್ಯಕ್ತ ತತ್ವದಿಂದ ಆರಂಭ ಮಾಡಿಕೊಂಡು ಯಾವ ತತ್ವಕ್ಕೂ ಕೂಡ ಆತ ಅಭಿಮಾನಿ ಅಲ್ಲ. ಯಾವುದ್ರ ಮೇಲೂ ಕೂಡ ಆತನಿಗೊಂದು ಅಭಿಮಾನ ಅಂತಿಲ್ಲ. ಇಡೀ ಜಗತ್ತಿಗೂ ಆತ ಸೃಷ್ಟಿಯ ದಷ್ಟಕರ್ತ ಮಾತ್ರ, ಹೊರತು ಅಭಿಮಾನಿ ಅಲ್ಲ ಅವನನ್ನ ಅಂತ ನಾವು ಅಂತೀವಿ. ಲಕ್ಷ್ಮೀದೇವಿ ಅಭಿಮಾನಿ ಅಂತಂದ್ರೆ ಅವಳು ಒಂದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ, ಮತ್ತೊಬ್ಬನಿಂದ ಹತೋಟಿ ಒಳಪಟ್ಟಿದ್ದಾಳೆ ಅಂತ ಅರ್ಥ. ಚೈತನ್ಯಮಯ ಶರೀರಕ್ಕೆ ಆಕೆ ಅಭಿಮಾನಿ ದೇವತೆ ಅಂತ ಬಿಟ್ರೆ ಅದನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೇನೋ ಅನ್ನೋ ಅರ್ಥ ಅಲ್ಲಿ ಬರ್ತದೆ. ಅದಕ್ಕಾಗಿ ಅವಳನ್ನ ಆ ದೃಷ್ಟಿಯಿಂದ ಅಭಿಮಾನಿ ಅನ್ನಬಾರದು ಅಂತ ನಾನು ಹೇಳಿದೆ. ಈಗ ನನ್ನ ಎದುರಿಗೆ ಬಂದ ಪ್ರಶ್ನೆ ಏನಂತಂದ್ರೆ, ಲಕ್ಷ್ಮೀದೇವಿ ಈ ಭಗವಂತ ಧಾರಣೆ ಮಾಡುವಂಥ ಭಗವಂತ ಧಾರಣೆ ಮಾಡುವಂಥ ಆಭರಣಗಳು, ಆಯುಧಗಳು ಎಲ್ಲ ಇದೆಯಲ್ಲ, ಅವೆಲ್ಲವೂ ಕೂಡ ಭಗವಂತನ ಶರೀರದಿಂದ ಅಭಿನ್ನ ಅಂತ ನಾವು ಒಂದು ಕಡೆ ಶ್ರವಣ ಮಾಡಿದ್ದೇವೆ. ಹಾಗಾಗಿ ನೀವು ಕೆಲವನ್ನ ಆತನ ಶರೀರಕ್ಕಿಂತ ಭಿನ್ನ ಅಂತ ಹೇಗೆ ಹೇಳ್ತೀರಿ? ಈಗ ನಾನೇನು ಹೇಳಿದೆ, ಶ್ರೀವತ್ಸ ಅನ್ನೋದು ಎರಡು ಥರ ಇದೆ. ಶ್ರೀವತ್ಸ ಅನ್ನೋದು ಒಂದು ಶ್ರೀವತ್ಸ, ಸುಳಿಯ ರೂಪದ ಶ್ರೀವತ್ಸ ಭಗವಂತನ ಶರೀರದಿಂದ ಅಭಿನ್ನ, ಮತ್ತೊಂದು ಜಡವಾದ ಶ್ರೀವತ್ಸ ಕೌಸ್ತುಭ, ಇವೆಲ್ಲವೂ ಕೂಡ ಆತನ ಶರೀರದಿಂದ ಭಿನ್ನ ಅಂತ ನಾನು ಹೇಳಿದೆ. ಅಲ್ಲೇ ಶಂಖಚಕ್ರ, ಗದಾಪದ್ಮ ಮೊದಲಾದ ಆಯುಧಗಳನ್ನು ಕೂಡ ಭಗವಂತನ ಶರೀರಕ್ಕಿಂತ ಅಭಿನ್ನ ಅಂತ ನಾವು ಶ್ರವಣ ಮಾಡಿದ್ದೇವೆ. ಆಭರಣಗಳನ್ನು ಕೂಡ ಆತನ ಶರೀರಕ್ಕಿಂತ ಅಭಿನ್ನ ಅಂತ ನಾವು ಶ್ರವಣ ಮಾಡಿದ್ದೇವೆ. ಇದು ಹೇಗೆ ನೀವು ಹೇಳಿದಿರಿ ಅಂತ ನನ್ನ ಎದುರಿಗೆ ಪ್ರಶ್ನೆ ಬಂತು. ಇದ್ರ ಬಗ್ಗೆ ನೀವು ಎಲ್ಲ ಬಹುಶ್ರುತರಿದ್ದೀರಿ, ಅದಕ್ಕೆ ಎಲ್ಲಿ ಆ ಥರ ನೀವು ಶ್ರವಣ ಮಾಡಿದ್ದೀರಿ, ಎಲ್ಲಿ ಅದಕ್ಕೆ ಆಧಾರ ಅಂತ ನಾನು ಸಿಕ್ಕರೆ ನಾನು ನೋಡ್ತೇನೆ. ಮತ್ತು ಭಾಗವತದ ಸಾರೋದ್ಧಾರದ ಆ ಒಂದು ವಿಭಾಗ ಈಗ ಏನು ಹೇಳಿದ್ರು ಅದರಲ್ಲಿ ಕೂಡ ನಾನು ಇನ್ನೊಂದ್ಸರಿ ಅದನ್ನು ವಿಮರ್ಶೆ ಮಾಡಿ ನೋಡ್ತೇನೆ. ಅದಕ್ಕಾಗಿ ಎಷ್ಟೋ ಬಾರಿ ನಾನು ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಿರ್ತೇನಲ್ಲ, ನನ್ನ ಅಭಿಪ್ರಾಯ ಅಂತಂದಾಗ ಇದನ್ನು ಇನ್ನೂ ತೂಗಿ ನೋಡ್ರಿ ಅಂತ ಅರ್ಥ. ಗೋವಿಂದಾಚಾರ್ಯ ಅಭಿಪ್ರಾಯವನ್ನು, ಭಯೋಧನ ಪುರಾಣಿಕರ ಅಭಿಪ್ರಾಯವನ್ನು, ಮತ್ತಾರು ತೇಜಾವರ ಸ್ವಾಮಿಗಳು, ಸುವಿದ್ಯೇಂದ್ರಂಥ ಅಭಿಪ್ರಾಯವನ್ನು ತೂಗಿ ನೋಡೋ ಪ್ರಸಂಗ ಇರೋದಿಲ್ಲ. ನನ್ನ ಅಭಿಪ್ರಾಯ ಅಂತ ನಾನು ಹೇಳಿದಾಗ ಅದಿನ್ನೂ ಕೂಡ ವಿಮರ್ಶೆಗೆ ಯೋಗ್ಯ ಆಗಿದೆ, ಇನ್ನೂ ಅದು ವಿಮರ್ಶೆಗೆ ಓಪನ್ ಆಗಿದೆ ಅಂತ ಅರ್ಥನೇ ಅದಕ್ಕಿರ್ತದೆ. ಹಾಗಾಗಿ ನೀವು ತೂಗಿ ನೋಡಬೇಕು, ನಾನು ತೂಗಿ ನೋಡಬೇಕು. ಮತ್ತು ಭಗವಂತನ ಈ ಆಭರಣಗಳು ಮತ್ತು ಆಯುಧಗಳೇನಿವೆಯಲ್ಲ, ಅವು ಭಗವಂತನ ಶರೀರದಿಂದ ಅಭಿನ್ನ ಅಂತ ಅನ್ನೋದನ್ನ ನಾನು ಎಲ್ಲಿ ಓದಿಲ್ಲ. ಅದಕ್ಕಿಂತ ವಿಭಿನ್ನವಾಗೇ ಉಲ್ಲೇಖಗಳನ್ನ ನಾನು ಕಾಣ್ತೀನಿ. ಈಗ ಸಾಂದರ್ಭಿಕವಾಗಿ ನೆನಪಿದ್ದನ್ನು ಮಾತ್ರ ಹೇಳ್ತೇನೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾ ದತ್ತೇ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈಸ್ವರೂಪೈನ್ನ ಸದಾ ಸರ್ವತ್ರ ಸರ್ವಗಃ ಅಂತ ನಾರಾಯಣ ವರ್ಮದಲ್ಲಿ ಒಂದು ಶ್ಲೋಕ, ಕೊನೆಗೆ ಬರೋ ಶ್ಲೋಕ ಅದು. ವಿಕಲ್ಪರಹಿತ, ಅವನಿಗೆ ತನ್ನೊಳಗೆ ತಾನೇ ಯಾವುದೇ ಭೇದ ಇಲ್ಲ ಭಗವಂತನಿಗೆ. ಯಾಕಂದ್ರೆ ತನ್ನ ಗುಣ, ರೂಪ, ಕ್ರಿಯಾ ಇತ್ಯಾದಿಗಳಿಂದ ಯಾವುದೊಂದು ಭೇದ ಇಲ್ಲ, ಅವತಾರಗಳಿಂದ ಭೇದ ಇಲ್ಲ. ಹಾಗಿದ್ರೂ ಕೂಡ ಆತ ಭೂಷಣ ಆಯುಧ ಲಿಂಗಾಖ್ಯಾ ದತ್ತೇ ಶಕ್ತಿ ಸ್ವಮಾಯಯ, ತನ್ನ ಮಾಯೆಯಿಂದ ಭಗವಂತ ಏನ್ ಮಾಡ್ತಾನೆ, ಆಭರಣ ಅಂತ ಅನ್ಸ್ಕೊಂಡಿದ್ದಾನೆ, ಆಯುಧ ಅಂತ ಅನ್ಸ್ಕೊಂಡಿದ್ದಾನೆ, ಲಿಂಗ ಅಂತ ಅನ್ಸ್ಕೊಂಡಿದ್ದಾನೆ. ಲಿಂಗ ಅಂದ್ರೆ ಏನು? ಶ್ರೀವತ್ಸ ಮತ್ತು ಕೌಸ್ತುಭ, ಆತನ ವಿಶಿಷ್ಟ ಲಕ್ಷಣಗಳು. ಭಗವಂತನಿಗೆ ತನ್ನ ಸ್ವರೂಪದಿಂದ ಯಾವುದೇ ಭೇದ ಇಲ್ಲದೇ ಇದ್ರೂ ಕೂಡ ತನ್ನ ಮಾಯೆಯ ಕಾರಣದಿಂದಾಗಿ ತಾನೇ ಆಭರಣವಾಗಿದ್ದಾನೆ, ತಾನೇ ಆಯುಧವಾಗಿದ್ದಾನೆ, ತಾನೇ ಲಿಂಗವಾಗಿದ್ದಾನೆ. ಅಂಥ ಭಗವಂತ ನಮ್ಮನ್ನ ಪಾತು ಸರ್ವೈ ಸ್ವರೂಪೈರ್ನ, ಆಭರಣ, ಲಿಂಗ, ಆಯುಧ, ಅವತಾರಗಳು, ಗುಣ, ಕ್ರಿಯಾ ಇತ್ಯಾದಿಗಳಿಂದ ಅಭಿನ್ನನಾದಂತಹ ಭಗವಂತ
ನಮ್ಮನ್ನ ಎಲ್ಲಾ ಕಡೆ ಕಾಪಾಡಲಿ ಅಂತ ಅಲ್ಲೊಂದು ಶ್ಲೋಕ ಇದೆ. ಈ ಶ್ಲೋಕ ನೋಡಿದ್ರೆ ಏನು ಅನಿಸ್ತದೆ? ಭಗವಂತನೇ ಆಭರಣ, ಭಗವಂತನೇ ಆಯುಧ, ಭಗವಂತನೇ ಆ ವಿಶಿಷ್ಟವಾದಂಥ ಕೌಸ್ತುಭ ಮೊದಲಾದ ಶ್ರೀವತ್ಸ ಮೊದಲಾದ ಚಿಹ್ನಗಳು ಅಂತ ಅನಿಸ್ತದೆ. ಆದರೆ ಅಲ್ಲೇ ಹಿಂದೊಂದು ಶ್ಲೋಕ ಇದೆ, ಹಿಂದೆ ಮುಂದಿನ ಶ್ಲೋಕ, ಅದನ್ನು ನೋಡಿದ್ರೆ ಏನು ಅನಿಸ್ತದೆ? ಯಥಾಹಿ ಭಗವಾನೇವ ವಸ್ತುತಃ ಸದ ಸತ್ಯೇತ್ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವ ಅಂತ ಮತ್ತೊಂದು ಶ್ಲೋಕ. ಈ ಶ್ಲೋಕಕ್ಕೇನಾದರೂ ಹಿಂದಿನ ಶ್ಲೋಕ ಥರ ಅರ್ಥ ಮಾಡಿಬಿಟ್ರೆ ನಾವು ದ್ವೈತ ಬಿಟ್ಟು ಅದ್ವೈತ ಒಪ್ಪಿದಂಗೆ ಆಗ್ತದೆ. ಏನಿದೆ ಅಂದ್ರೆ ಆ ಶ್ಲೋಕದಲ್ಲಿ ಭಗವಾನೇವ ವಸ್ತು ಸತ್ ಅಸತ್ಯಯತ್, ಇಡೀ ಜಗತ್ತೆಲ್ಲವೂ ಕೂಡ ಸದಸದಾತ್ಮಕವಾದ ಜಗತ್ತೆಲ್ಲವೂ ಕೂಡ ಭಗವಂತನೇ. ಈ ಸತ್ಯವನ್ನು ನೀವು ತಿಳ್ಕೊಂಡ್ರೆ ನಮಗೆ ಬರುವ ಉಪದ್ರವಗಳೆಲ್ಲ ಪರಿಹಾರ ಆಗ್ತವೆ. ಒಪ್ಪ ಮಾತಾಡೋದು. ಸತ್ ಅಂದ್ರೆ ಪೃಥ್ವಿ ಅಪ್ಪ ತೇಜಸ್ಸು ವಾಯು, ನಿನ್ನೆ ಹೇಳಿದೆ. ಪೃಥ್ವಿ ಅಪ್ಪ ತೇಜಸ್ಸು, ಅಸತ್ ಅಂತಂದ್ರೆ ವಾಯು ಮತ್ತು ಆಕಾಶಗಳು, ಇವೆಲ್ಲವೂ ಕೂಡ ಭಗವಂತನೇ. ಈ ಸತ್ಯವನ್ನು ತಿಳ್ಕೊಂಡ್ರೆ ಆಪತ್ತುಗಳು ಪರಿಹಾರ ಆಗ್ತವೆ. ಅದರ ಅರ್ಥ ಏನು? ಅವು ಇವನು ಅಧೀನ ಅಂತ ಅರ್ಥ ಆ ಮುಂದಿನ ಶ್ಲೋಕಕ್ಕೆ. ಹಾಗೆ ಇಲ್ಲೂ ಕೂಡ ಯಥೈಕಾಜ್ಞಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣ ಆಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ. ಅವನು ತನ್ನಲ್ಲಿ ಯಾವುದೇ ಭೇದ ಇಲ್ಲದೇ ಇದ್ರೂ ಕೂಡ ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯ ಮೂಲಕ ಅವನಲ್ಲಿ ಸ್ವಗತ ಭೇದ ಇಲ್ಲ. ಭಗವಂತನಿಗೆ ಸ್ವಗತ ಭೇದ ವರ್ಜಿತ ಅಂತ ಅವನು ಉಪಾಸನೆ ಮಾಡಬೇಕು. ಹಾಗಿದ್ರೂ ಕೂಡ ಆತ ಆಭರಣದ ರೂಪದಲ್ಲಿ, ಆಯುಧಗಳ ರೂಪದಲ್ಲಿ, ಶ್ರೀವತ್ಸ ಕೌಸ್ತುಭಾಗಳ ರೂಪದಲ್ಲಿ ಇದ್ದಾನೆ. ಆ ರೂಪಗಳನ್ನು ಆತ ತಾಳ್ತಾನೆ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಬೇರೆ. ಚಕ್ರಕ್ಕೆ ಪ್ರದ್ಯುಮ್ನ, ಶಂಖಕ್ಕೆ ಅನಿರುದ್ಧ, ಗದೆಗೆ ವಾಯು. ಅದು ನಮಗೆ ಎಲ್ಲ ಮಾಹಿತಿಗಳು ಪೂರ್ಣ ತಲೆಯಲ್ಲಿರೋದಿಲ್ಲ. ಗದಾತು ವಾಯು ಬಲ ಸಂವಿಧಾತ್ಮ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲೊಂದು ಕಡೆ ಬಂದಿತ್ತು. ಆ ಗದೆಗೆ ಅಭಿಮಾನಿ ದೇವತೆ ಆತ, ಚಕ್ರಕ್ಕೆ ಚಕ್ರಕ್ಕೆ ಮತ್ತೊಬ್ಬಳು ಅಭಿಮಾನಿ ದೇವತೆ, ಮುಖ್ಯ ಅಭಿಮಾನಿ ದೇವತೆ ದುರ್ಗಾದೇವಿ. ಹೀಗೆ ಚಕ್ರ, ಶಂಖ, ಗದಾ, ಪದ್ಮ ಇದೆಲ್ಲದಕ್ಕೂ ಕೂಡ ಆಯಾ ಬೇರೆ ಬೇರೆ ಅಭಿಮಾನಿಗಳಿದ್ದಾರೆ. ಅಂದ್ರೆ ನನ್ನ ಗ್ರಹಿಕೆ ಏನು, ಈಗ ಸದ್ಯದ ಗ್ರಹಿಕೆ ಅಂತಂದ್ರೆ ಚಕ್ರ, ಶಂಖ, ಗದಾ, ಪದ್ಮ ಇವೆಲ್ಲವೂ ಕೂಡ ಜಡವಾದ ಚಕ್ರ, ಜಡವಾದ ಶಂಖ, ಜಡ ಗದಾ, ಜಡ ಪದ್ಮ ಇವೆಲ್ಲ ಇವೆ. ಜಡವಾದದ್ದವೆಲ್ಲ, ಅವೆಲ್ಲ ಶುದ್ಧ ಸತ್ವಾತ್ಮಕವಾದದ್ದು. ಅವುಗಳಿಗೆ ಅಭಿಮಾನಿ ದೇವತೆಗಳಾಗಿ ಪ್ರದ್ಯುಮ್ನ ಮೊದಲಾದವರಿದ್ದಾರೆ. ಅವ್ರ ಒಳಗೆ ಪ್ರದ್ಯುಮ್ನ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಅವನನ್ನು ನಾರಾಯಣ ವರ್ಮ ಹೇಳೋದಲ್ಲೇ. ನಾರಾಯಣ ವರ್ಮ ಹೇಳಿದ್ದು ಜಡವಾದ ಚಕ್ರದೊಳಗೆ ಪ್ರದ್ಯುಮ್ನ ದೇವ, ಆ ಪ್ರದ್ಯುಮ್ನೊಳಗೆ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ. ಹಾಗೆ ಅನಿರುದ್ಧನೊಳಗೆ ಅನಿರುದ್ಧ ಇದ್ದಾನಲ್ಲ, ಆ ಪ್ರದ್ಯುಮ್ನ ರೂಪಕ್ಕೂ ಒಳಗಿರುವಂಥ ಪ್ರದ್ಯುಮ್ನ ರೂಪಕ್ಕೂ ಭಗವಂತನ ಮೂಲ ರೂಪಕ್ಕೂ ಅಭೇದ. ಇದನ್ನು ನಾರಾಯಣ ವರ್ಮ ಹೇಳ್ತದೆ. ಹೀಗೆ ಆಯುಧಗಳೆಲ್ಲವೂ, ಆಭರಣಗಳೆಲ್ಲವೂ, ಶ್ರೀವತ್ಸ ಕೌಸ್ತುಭಗಳೆಲ್ಲವೂ ಕೂಡ ಭಗವಂತನಿಂದ ಅಭಿನ್ನ ಅನ್ನೋದಕ್ಕೆ ಈ ಅರ್ಥ. ಹೊರತು ಆ ಭಗವಂತ ಕೈಯಲ್ಲಿ ಧಾರಣೆ ಮಾಡಿದ ಗದೆ, ಚಕ್ರ, ಪದ್ಮ ಇವೆಲ್ಲ ಅವು ವಸ್ತುತಃ ಜಡವಾದದ್ದು. ಹೀಗೆ ಅನುಸಂಧಾನ ನಮಗೆ ನಾವು ಇಲ್ಲಿ ತನಕ ಮಾಡ್ಕೊಂಡು ಬಂದದ್ದು. ಮತ್ತು ಈ ಪದ್ಯಮಾಲಾದ ಈ ಪೂಜಾಕಲ್ಪರತ ಅನ್ನೋ ವ್ಯಾಖ್ಯಾನದಲ್ಲಿ ಜಡವಾದ ಕೌಸ್ತುಭದ ಬಗ್ಗೆನೂ ಕೂಡ ಉಲ್ಲೇಖ ಇದೆ, ಅದನ್ನು ನೋಡು ಅಂತ ಹೇಳಿದ್ರು ಪುರಾಣಿಕರು. ಅದನ್ನು ನಾನು ನೋಡ್ತೀನಿ. ಸಾಧ್ಯ ಆದರೆ ನೀವು ಕೂಡ ಶ್ರೋತೃಗಳು ನಿಮಗೆಲ್ಲಾದರೂ ಪುಸ್ತಕ ಉಪಲಬ್ಧ ಇದ್ರೆ ನೋಡ್ರಿ, ನಾನು ಮುಂದಿನ ಸಲ ಹೋದಾಗ ಒಂದು ತೊಗೊಂಡು ಬರ್ತೇನೆ. ಜಡವಾದ ಕೌಸ್ತುಭ ಒಂದು, ಜಡವಾದ ಶ್ರೀವತ್ಸ ಒಂದು ಇದೆ ಅಂತಂದ ಮೇಲೆ ಆ ಜಡವಾದ ಶ್ರೀವತ್ಸದಿಂದ ಆತ ಅಭಿನ್ನ ಆಗೋದು ಹೇಗೆ? ಜಡದಿಂದ ಅಭೇದವನ್ನು ಆತನಿಗೆ ಹೇಳಬಾರ್ದಲ್ಲ, ಜಡದಿಂದ ಪೂರ್ಣವಾದ ಭೇದವನ್ನೇ ಆತನಿಗೆ ಹೇಳಬೇಕು. ಅಂತೂ ಆ ಭಗವಂತ ಆಭರಣ ತಾನಲ್ಲ, ಆಭರಣದ ಒಳಗಿರುವ ದೇವ ಒಬ್ಬ ದೇವ ಇದ್ದಾನೆ, ಅವನೊಳಗೆ ತಾನು. ಹಾಗೆ ಆಯುಧ ತಾನಲ್ಲ, ಆಯುಧದ ಒಳಗೊಬ್ಬ ದೇವ ಇದ್ದಾನೆ, ಅವನೊಳಗೆ ತಾನು. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಭಗವಂತನಿಂದ ಭಗವಂತನ ದಿವ್ಯ ಮಂಗಳ ವಿಗ್ರಹದಿಂದ ಅಭಿನ್ನವಾದ ಒಂದು ಶ್ರೀವತ್ಸ ಏನಿದೆಯಲ್ಲ, ಆ ಶ್ರೀವತ್ಸಕ್ಕೆ ಲಕ್ಷ್ಮೀದೇವಿ ಅಭಿಮಾನ್ಯ ಅಲ್ಲ ಅಂತ ನನ್ನ ಇಲ್ಲಿ ತನಕ ಗ್ರಹಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು 3-4 ದಿವಸಗಳಲ್ಲಿ ಮತ್ತೊಂದು ದಾಸರ ಪದ್ಯವನ್ನು ಶ್ರವಣ ಮಾಡೋರಿದ್ದೀವಿ ಈ ಬೃಹತ್ ತಾರತಮ್ಯ ಸಂಧಿಯಲ್ಲಿ. ಅಲ್ಲಿ ಒಂದು ಆಧಾರ ತೋರಿಸ್ತೀನಿ ನನ್ನ ಅಭಿಪ್ರಾಯಕ್ಕೆ ಹೊಂದಾಣಿಕೆ ಆಗುವಂತೆ. ಇದು ಯಾವ ಸಂಧಿ ಅಂದ್ರೆ 23ನೇ ಬೃಹತ್ ತಾರತಮ್ಯ ಸಂಧಿ. ಅದರಲ್ಲಿ 3ನೇ ಪದ್ಯವನ್ನು ನಿಮ್ಮ ಎದುರಿಗೆ ಪುಸ್ತಕ ಇದ್ರೆ ನೋಡಬಹುದು. ಪರಮ ಪುರುಷನ ರೂಪಗುಣವನುಸರಿಸಿ ಕಾಂಬಳು ಪ್ರವಹದಂದದಿ ನಿರುಪಮಳು ನಿರ್ದುಷ್ಟ ಸುಖ ಸಂಪೂರ್ಣದೆನಿಸುವಳು ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿ. ಲಕ್ಷ್ಮೀದೇವಿ ಏನಾಗಿದ್ದಾಳೆ? ಭಗವಂತನಿಗೆ ಆಭರಣ ಆಗಿದ್ದಾಳೆ, ಅವನ ಬಟ್ಟೆ ಆಗಿದ್ದಾಳೆ, ಅವಳ ಆಯುಧಗಳಾಗಿದ್ದಾಳೆ. ಈಗ ನೀವೇನಂದ್ರೆ ಭಗವಂತ ತಾನೇ ಅವನ ಆಯುಧಗಳು ಆಭರಣಗಳೆಲ್ಲವೂ ಭಗವಂತನಿಂದ ಅಭಿನ್ನ ಅಂತ ನೀವು ಹೇಳಿದ್ರೆ ಈ ಮಾತೇನು ಹೇಳ್ತದೆ? ಹರಿಕಥಾಮೃತಸಾರದ ಈ ಮಾತು. ಲಕ್ಷ್ಮೀದೇವಿ ಆ ಆಭರಣ ರೂಪದಲ್ಲಿ, ಆಯುಧ ರೂಪದಲ್ಲಿ, ಪೀತಾಂಬರದ ರೂಪದಲ್ಲಿ ಇದ್ದಾಳೆ ಅಂತ ಹೇಳ್ತದೆ. ಹಾಗಾಗಿ ಇಂಥದೆಲ್ಲ ವಿರೋಧಗಳು ಬರ್ತವೆ. ಹಾಗಾಗಿ ಭಗವಂತ ಆಯುಧ ಅಂದ್ರೆ ಏನರ್ಥ? ಜಡವಾಯುಧ ಆಯುಧಗಳಿಗೊಬ್ಬ ದೇವ, ಆ ದೇವರೊಳಗೊಬ್ಬ ದೇವ.
ನಮ್ದು ಅಂತರ್ಯಾಮಿ ಉಪಾಸನೆ ಯಾವತ್ತು. ಇನ್ನು ನೋಡ್ರಿ, ಹರಿಗೆ ಧಾಮತ್ರಯವೆನಿಸಿ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ರೂಪದಿಂದ ಅವಳಿದ್ದಾಳೆ. ಮತ್ತೆ ಆಭರಣ ಅನ್ನೋ ರೂಪದಿಂದ ಅವಳಿದ್ದಾಳೆ. ವಸನ ಪೀತಾಂಬರ ರೂಪದಿಂದ ಇದ್ದಾಳೆ. ಆಯುಧಳಾಗಿದ್ದಾಳೆ, ಆಯುಧ ರೂಪದಿಂದ ಕೂಡ ಇದ್ದಾಳೆ. ಲಕ್ಷ್ಮೀ ದೇವಿನೇ ಆಭರಣ ಆದಳು, ಆಯುಧಳಾದಳು, ಮತ್ತೆ ಪೀತಾಂಬರವು ಕೂಡ ಆದಳು. ಲಕ್ಷ್ಮೀ ದೇವಿಯಿಂದ ಪರಮಾತ್ಮನಿಗೆ ಅಭೇದ ಅಂತೂ ಇಲ್ಲಲ್ಲ. ಅಂತೂ ಭಗವಂತನಿಗೆ ಅಭೇದ ಇರೋದು ಎಲ್ಲಿ ಹಾಗಾದ್ರೆ ಅಂದ್ರೆ, ಇದು ಸ್ಪಷ್ಟವಾದ ಶಾಸ್ತ್ರದಲ್ಲಿ ತಾತ್ಪರ್ಯ ನಿರ್ಣಯ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನಗಳೆಲ್ಲ ಇರೋದು ಅಂದ್ರೆ, ಭಗವಂತನಿಗೆ ತನ್ನ ಮೂಲ ರೂಪಗಳಿಂದ, ಅವತಾರ ರೂಪಗಳಿಂದ ಮತ್ತು ಅನಂತ ರೂಪಗಳಿಂದ ಅಭೇದ. ಭಗವಂತನಿಗೆ ತನ್ನೆಲ್ಲ ಗುಣಗಳಿಂದ ಅಭೇದ. ಭಗವಂತನಿಗೆ ತನ್ನೆಲ್ಲ ಕ್ರಿಯೆಗಳಿಂದ ಅಭೇದ. ಗುಣ ಕ್ರಿಯಾ ಅಲ್ಲಿಗೆಲ್ಲ ಬಂದು ಹೋಯ್ತು. ಅನಂತ ಗುಣಗಳು ಬಂತು, ಅನಂತ ಕ್ರಿಯೆನೂ ಬಂತು. ಮತ್ತು ಅವನ ಶಕ್ತಿಯು ಕೂಡ ಆತನಿಂದ ಅಭಿನ್ನವೇ. ಅವನನ್ನ ಮಾಯಾ, ಪ್ರಕೃತಿ, ಮೋಹಿನಿ ಅಂತ ಹೀಗೆಲ್ಲ ಕರೀತಾರೆ. ಅವೆಲ್ಲವೂ ಕೂಡ ಆತನ ಇಚ್ಛಾನೆ. ಇಚ್ಛಾ, ಶಕ್ತಿ, ಬಲ, ಗುಣ, ಕ್ರಿಯಾ ಇವೆಲ್ಲವೂ ಕೂಡ ಆತನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗ. ನೇಹ ನಾನಾಸ್ತಿ ಕಿಂಚನೋ ಶ್ರುತಿಯಿಂದ ಹೇಳಿದ ಅದನ್ನ ಹೊರತು ಆಭರಣ, ಆಯುಧ, ಅವನ ಪೀತಾಂಬರ ಇವು ಯಾವುದೂ ಕೂಡ ಕೌಸ್ತುಭವಾಗಲಿ, ಆತನ ತಲೆ ಮೇಲೆ ಧಾರಣ ಮಾಡಿದ ಕಿರೀಟವಾಗಲಿ, ಆತನ ಶರೀರದಿಂದ ದಿವ್ಯ ಮಂಗಳ ವಿಗ್ರಹದಿಂದ ಅದು ಅಭಿನ್ನ ಅಲ್ಲ. ಇವೆಲ್ಲವೂ ಕೂಡ ಶುದ್ಧ ಸತ್ವಾತ್ಮಕವಾದದ್ದು. ಅದರೊಳಗೆ ಒಬ್ಬ ದೇವ ಯಥಾನುಸಾರವಾಗಿ, ಒಂದ್ ಕಡೆ ಪ್ರದ್ಯುಮ್ನೊಳಗೆ ದುರ್ಗಾದೇವಿ, ಅದರೊಳಗೆ ಭಗವಂತ, ಈ ತರ ಹೀಗೆ ಅನುಸಂಧಾನ ಮಾಡಬೇಕು ಅಂತ ನನ್ನದೊಂದು ಆಲೋಚನೆ ಇದೆ. ಇಷ್ಟೆಲ್ಲ ನಾನು ಹೇಳಿದೆ. ಇಷ್ಟು ಹೇಳಿದ್ರೂ ಕೂಡ ನನ್ನ ಅನಿಸಿಕೆ ಯಾವುದೋ ಅಂತಿಮ ಅಲ್ಲ. ಸಾಕಷ್ಟು ಇದ್ರ ಬಗ್ಗೆ ನೀವು ಕೂಡ ನನಗೆ ಪೂರಕ ಮಾಹಿತಿಯನ್ನು ಒದಗಿಸಬೇಕು. ನಾನು ಕೂಡ ಮತ್ತಷ್ಟು ವಿದ್ವಾಂಸರು ಹತ್ರ ಅದನ್ನು ಚರ್ಚೆ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ. ಅದ್ರ ಬಗ್ಗೆ ಯಾವ ಸಂಕೋಚ ಮಾಡಬೇಡ್ರಿ ಯಾರು ಕೂಡ. ಒಂದು ನಿರ್ದಿಷ್ಟವಾದ ಅಭಿಪ್ರಾಯವನ್ನು ನನಗೆ ಕೊಡ್ಲಿಕ್ಕೆ ಮತ್ತು ಪೂರಕ ಮಾಹಿತಿಯನ್ನು ಕೊಡ್ಲಿಕ್ಕೆ. ಹೀಗೆ 142ನೇ ಭಾಗದಲ್ಲಿ ಕಳೆದ ದಿವಸ 24ನೇ ಪದ್ಯದವರೆಗೆ ಶ್ರವಣ ಮಾಡಿದ್ವಿ. ಇನ್ನ 25ನೇ ಪದ್ಯವನ್ನ ಈಗ ಶ್ರವಣ ಮಾಡಬೇಕು. ವಿಜಯ ಸಾರಥಿ ಎಂದು ಗರುಡಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಭುವನ ಮೋಹನ ರೂಪ ನಿರ್ಲೇಪ. ಭಗವಂತನನ್ನ ವಿಜಯ ಸಾರಥಿ ಅಂತ ಉಪಾಸನೆ ಮಾಡ್ರಿ. ಇದನ್ನ ವಿಜಯದಶಮಿ ದಿವಸನೇ ಹೇಳಬೇಕು ಅಂತ ನನಗಿತ್ತು. ಅದಾಗ್ಲಿಲ್ಲ, ಯಾಕಂದ್ರೆ ಹೇಳಲಿಕ್ಕೆ ವಿಷಯ ಬಹಳ ಇದೆ. ಅವಸರದಿಂದ ವಿಜಯದಶಮಿ ದಿವಸದಿಂದ ಈ ಶ್ಲೋಕನೂ ಹೇಳಿ ಮುಗಿಸೋದು ಬೇಡ. ಹೇಳಲಿಕ್ಕೆ ವಿಷಯ ಬಹಳ ಇದ್ದಾಗ ಸ್ವಲ್ಪ ವಿಳಂಬ ಆದ್ರೂ ತೊಂದರೆ ಇಲ್ಲ ಅಂತ ನಾನು ಅವತ್ತು ಭಾವನೆ ಮಾಡಿದ್ದೆ. ಭಗವಂತನನ್ನ ವಿಜಯ ಸಾರಥಿ ಅಂತ ಉಪಾಸನೆ ಮಾಡ್ರಿ. ವಿಜಯ ಅಂದ್ರೆ ಅರ್ಜುನನಿಗೆ ಸಾರಥಿ ಅಂತ ಉಪಾಸನೆ ಮಾಡ್ರಿ. ಆ ಗರುಡಧ್ವಜನ ಮೂರ್ತಿಯನ್ನ ಭಕ್ತಿಪೂರ್ವಕವಾಗಿ ನೀವು ಮನಸ್ಸಿನಲ್ಲಿ ಭಜನೆ ಮಾಡ್ರಿ. ಅಂತಹ ಮಹಾತ್ಮರಿಗೆ ಆತ ಸರ್ವತ್ರದಲ್ಲಿ ಒಲಿದು, ಎಲ್ಲಾ ಕಡೆ ಆತ ಒಲಿತಾನೆ. ವಿಜಯದನ್ನು ತಾನಾಗಿ ಅವ್ರಿಗೆ ಬೇಕಾದಂತಹ ವಿಜಯವನ್ನು ಆತ ಕೊಡ್ತಾನೆ ಮತ್ತು ಸಲಹತಾನೆ. ಇವನು ಎಂಥವನಾಗಿದ್ದಾನೆ ಅಂದ್ರೆ, ಭುಜಗ ಅಂದ್ರೆ ಹಾವು, ಹಾವಿನ ಆಭರಣವನ್ನು ತೊಟ್ಟಂಥ ರುದ್ರ, ಅವನಿಂದ ಪೂಜ್ಯವಾದಂತಹ ಪಾದಕಮಲ ಇದ್ದವನು, ಅವನಿಗೂ ಕೂಡ ಎಲ್ಲಾ ಥರದ ಐಶ್ವರ್ಯವನ್ನು ಕೊಟ್ಟವನು ಈ ಭಗವಂತ. ಭುವನ ಮೋಹನ ರೂಪ, ಅತ್ಯಂತ ಸುಂದರವಾದಂತಹ ರೂಪ ಇದ್ದವನು. ನಿರ್ಲೇಪ, ಯಾವುದೇ ಲೇಪ ಇತ್ಯಾದಿಗಳು ಇಲ್ಲದೆ ಇದ್ದವನು ಅಂತ ಹೀಗೆ ಆತನನ್ನ ಉಪಾಸನೆ ಮಾಡಬೇಕು. ಇದು 25ನೇ ಶ್ಲೋಕ. ಇದರಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಹೇಳೋದೇನಿಲ್ಲ. ವಿಜಯ ಸಾರಥಿ ಅಂತ ಇದೆಲ್ಲ ಗೊತ್ತಿದ್ದೇ ಇದೆ. ಗರುಡನಿಗೆ ಅರ್ಜುನನಿಗೆ ಆತ ಸಾರಥಿಯಾಗಿ ಕೆಲಸ ಮಾಡಿದ್ದು. ರುದ್ರಾಧ್ಯಾಯ ಅದನ್ನ ನಮ್ಮ ಸೂತಾಯ ಆಹಂತ್ಯಾಯ, ಸೂತ ಅಂತ ಒಂದು ವರ್ಣನೆ ಮಾಡಿದ ಭಗವಂತನನ್ನ. ಇದೇ ಈ ರೀತಿಯಾಗಿ ಅದನ್ನ ತಿಳ್ಕೊಳ್ಬೇಕು. ಅನಭಿಮತ ಕರ್ಮ ಪ್ರವಾಹದೊಳಗೆ ಅನಿಮಿಷಾದಿ ಸಮಸ್ತ ಚೇತನ ಗಣ ವಿಹುದು ತತ್ಫಲಗಳುಣ್ಣದೆ ಸೃಷ್ಟಿ ಸದ ಮುನ್ನ ವನಿತೆಯರೊಡಗೂಡಿ ಕರುಣಾವನಧಿ ನಿರ್ಮಿಸೆ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮಫಲಗಳ ಫಲಗಳನ್ನು ಉಣುತ ಚರಿಸುವರು. ಈ ಸಮಸ್ತ ಜೀವ ಸಮುದಾಯ ಇದೆಯಲ್ಲ, ದೇವತೆಗಳಿಂದ ಪ್ರಾರಂಭ ಮಾಡಿಕೊಂಡು ದೇವ, ಋಷಿ, ಪಿತೃ, ಪಾಹ, ನರಾಹ ಇವರೆಲ್ಲರೂ ಕೂಡ ಕರ್ಮ ಪ್ರವಾಹದೊಳಗೆ ಇದ್ದು ಬಿಟ್ಟಿದ್ದಾರೆ. ಅದು ಅವರಿಗೆ ಇಷ್ಟ ಅಲ್ಲ. ಅದು ಯಾಕಂದ್ರೆ ಅವ್ರಿಗೆ ಕಟ್ಟಿ ಹಾಕಿದೆ, ಅವರನ್ನ ಸಂಸಾರದಲ್ಲಿ ಕಟ್ಟಿ ಹಾಕಿದ ಕರ್ಮ ಅದು. ಹಾಗಾಗಿ ಸಂಸಾರದಿಂದ ಯಾವತ್ತು ಬಿಡುಗಡೆ ಪಡ್ಕೊಂಡೇವೋ ಅಂತ ಅವ್ರು ಚಡಪಡಿಸ್ತಿದ್ದಾರೆ. ಅಂದ್ರೆ ಅವರಲ್ಲಿ ಕೆಲವರು, ಎಲ್ಲರೂ ಇರ್ಲಿಕ್ಕಿಲ್ಲ. ಇಲ್ಲಿ ಅನಭಿಮತ ಅನಭಿಮತ ನಮಗೆ ಅಪೇಕ್ಷಿತ ಅಲ್ಲದೇ ಇದ್ದಂತ ಒಂದು ಕರ್ಮ ಅದು. ಆ ಕರ್ಮದ ಪ್ರವಾಹದೊಳಗೆ ಅನಿಮಿಷಾದಿ ಸಮಸ್ತ ಚೇತನ ಗಣ, ಅನಿಮಿಷರು ಅಂದ್ರೆ ದೇವತೆಗಳು, ಅವರ ಗಣ ಎಲ್ಲವೂ ಕೂಡ ಅದರೊಳಗೆ ಸಿಲ್ಕ್ ಹಾಕೊಂಡಿದೆ. ಮತ್ತು ತತ್ಫಲಗಳು ಉನ್ನದೇ ಸೃಷ್ಟಿಸದ ಮುನ್ನ,
ಅವರು ಆ ಕರ್ಮ ಫಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹೊರತು ಅದರ ಫಲವನ್ನು ಇನ್ನೂ ಅನುಭವಿಸ್ತಿಲ್ಲ. ಅದ ಕಾರಣ ಏನಂದ್ರೆ ಇದು ಮುಷ್ಟಿ ಸೃಷ್ಟಿವಾದದ ಸೂಚನೆ ಕೊಡುವಂಥ ಪದ್ಯ. ಸೃಷ್ಟಿಸದ ಮುನ್ನ, ಸೃಷ್ಟಿಯಾಗೋದಕ್ಕಿಂತ ಮೊದಲು ಅವರು ಕರ್ಮ ಪ್ರವಾಹದಲ್ಲಿ ಸಿಲುಕಾಕೊಂಡಿದ್ದಾರೆ, ಹೌದು. ಆದರೆ ಕರ್ಮದ ಫಲ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಫಲ ಸಿಗೋದು ಯಾವಾಗ? ಆ ಜೀವ ಸ್ವರೂಪ ಶರೀರದ ಮೇಲೆ ಲಿಂಗ ಶರೀರ ಯಾವಾಗಲೂ ಇದ್ದೇ ಇರ್ತದೆ. ಅನಿರುದ್ಧ ಶರೀರ ಬರಬೇಕು, ಮತ್ತೆ ಬಾಹ್ಯ ಶರೀರ ಬರಬೇಕು. ಸೃಷ್ಟಿಯಲ್ಲಿ ಜನನ ಮರಣಗಳ ನಡುವೆ ಸಿಲುಕಬೇಕು. ಆವಾಗ ಆ ಕರ್ಮದ ಫಲವನ್ನು ಉಣ್ತಾರೆ. ಸೃಷ್ಟಿಸದ ಮುನ್ನ ಉಣ್ಣೋದಿಲ್ಲ ಫಲವನ್ನು. ವನಿತೆಯರೊಡಗೂಡಿ ಕರುಣಾವನಧಿ. ಈ ಭಗವಂತ ಏನು ಮಾಡ್ತಾನೆ ಅಂದರೆ, ವನಿತೆಯಿಂದ ಒಡಗೂಡಿ ತನ್ನ ಪತ್ನಿ ಅಂತ ಲಕ್ಷ್ಮೀದೇವಿ, ಇವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳನ್ನು ತಾಳಿದಾಗ ಆಕೆ ಕೂಡ ಮಾಯಾ, ಜಯ, ಕೃತಿ, ಶಾಂತಿ ಮೊದಲಾದ ರೂಪಗಳನ್ನು ತಾಳ್ತಾಳೆ. ಅದನ್ನು ವನಿತೆಯಿಂದ ಒಡಗೂಡಿ ಅಂತ ಹೇಳಿದರು. ವನಿತೆಯಿಂದ ಒಡಗೂಡಿ ಕರುಣಾವನಧಿ. ವನಧಿ ಅಂದರೆ ಸಮುದ್ರ, ವನ ಅಂದರೆ ನೀರು, ಬರೀ ಕಾಡಲ್ಲ. ವನ ಅಂದರೆ ನೀರು. ಕರುಣಾಸಾಗರನಾದ ಭಗವಂತ ಅವನೇನು ಮಾಡ್ತಾನೆ ಅಂತಂದರೆ, ಸೃಷ್ಟಿ ಮಾಡಿದ ಮೇಲೆ ಕರುಣಾವನಧಿ ನಿರ್ಮಿಸೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಬಳಿಕ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳನ್ನು ಉಣುತ ಚರಿಸುವರು. ಸೃಷ್ಟಿ ಮಾಡಿದ ಬಳಿಕ ತಾವು ಯಾವ ಕರ್ಮ ಮಾಡ್ತಾರ? ಉಚಿತ ಕರ್ಮ ಆಗಿದ್ರೆ ಉಚಿತ ಫಲ, ಅನುಚಿತ ಕರ್ಮ ಆಗಿದ್ರೆ ಅನುಚಿತ ಫಲ ಅನುಭವಿಸ್ತಾ ಅವರು ಮುಂದುವರಿತಾರೆ. ಕರ್ಮ ಫಲಗಳನ್ನು ಉಣುತ ಚರಿಸುವರು. ಇಲ್ಲಿ ಕರ್ಮ ಪ್ರವಾಹದೊಳಗಿದೆ ಅಂತ ಬಂತು. ಕರ್ಮ ಪ್ರವಾಹದೊಳಗಿದೆ ಅಂತೇನು ಬಂತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಹೇಳಬೇಕು. ಈ ಮುಷ್ಟಿ ಸೃಷ್ಟಿವಾದವೇ ಆಗಲಿ, ಸಮಸ್ತ ಸೃಷ್ಟಿವಾದವೇ ಆಗಲಿ, ಅದಷ್ಟು ಸುಲಭವಾಗಿ ತೀರ್ಮಾನ ಆಗುವಂಥ ವಿಷಯ ಅಲ್ಲ. ಅಂತೂ ಕರ್ಮದ ಪ್ರವಾಹದೊಳಗಿದ್ದಾನೆ ಜೀವ ಅಂತ ಇಲ್ಲಿ ದಾಸರು ಹೇಳಿದಾರಲ್ಲ. ಕರ್ಮದ ಪ್ರವಾಹದೊಳಗಿರೋದಂದ್ರೆ ಏನರ್ಥ? ಹುಟ್ಟಿಲ್ಲಲ್ಲ, ಇನ್ನು ಸೃಷ್ಟಿಯಾಗೋಕ್ಕಿಂತ ಮುಂಚೆ ಇನ್ನೂ ಫಲಗಳನ್ನು ಉಣ್ತಾ ಇಲ್ಲ. ಯಾವಾಗ ಅಂದರೆ ಆವಾಗ ಇನ್ನೂ ಕರ್ಮ ಪ್ರವಾಹದೊಳಗಿದ್ದಾನೆ ಅಂತ ದಾಸರು ಹೇಳಿದರು. ಕರ್ಮ ಪ್ರವಾಹದೊಳಗೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಆವಾಗ ಕರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲಲ್ಲ, ಇನ್ನು ಕರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂದಮೇಲೆ ಆ ಕರ್ಮ ಫಲಗಳನ್ನು ಉಣ್ಣೋದು ಹೇಗೆ? ಕರ್ಮ ಫಲ ಉಣ್ಣೋದು ಹೇಗೆ ಅಂದರೆ ಇನ್ನು ಶರೀರ ಬಂದಿಲ್ಲ, ಸೃಷ್ಟಿಗೆ ಬಿದ್ದಿಲ್ಲ, ಅದರಿಂದ ಫಲ ಉಣ್ತಿಲ್ಲ. ಆದ್ರೆ ಸರಿ, ಕರ್ಮ ಪ್ರವಾಹದೊಳಗಿದ್ದಾನೆ ಅಂತ ಹೇಳೋದು ಹೇಗಾಗೆ? ಕರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಂದಮೇಲೆ ಕರ್ಮದ ಪ್ರವಾಹ ಆತ ಮಾಡ್ಲಿಕ್ಕೆ ಅದಕ್ಕೂ ಕೂಡ ಆತ ಭಾಗಿದಾರ ಆಗೋದಿಲ್ವಲ್ಲ. ಇದಕ್ಕೆ ಶಾಸ್ತ್ರಗಳನ್ನು ಮಥನ ಮಾಡಿ ಏನು ಅರ್ಥ ತಿಳ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರಹ್ಮಸೂತ್ರ ಕೂಡ ಇದೆ. ಓಂ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಓಂ. ಇದನ್ನು ಹಿಂದೆ ಕೂಡ ಹೇಳಿದ್ದೆ. ಭಗವಂತನಿಗೆ ವೈಷಮ್ಯ ನೈರ್ಘಣ್ಯ ಅನ್ನೋದಿಲ್ಲ, ಯಾರಿಗೂ ಆತ ಪಕ್ಷಪಾತ ಮಾಡೋದಿಲ್ಲ. ನಿಮ್ಮ ಕರ್ಮ ಹೇಗಿದೆ ಆ ಕರ್ಮಕ್ಕನುಸಾರವಾಗಿ ನಿಮಗೆ ಫಲ ಕೊಡ್ತಾನೆ. ಅದರ ಮುಂದೆ ಮತ್ತೊಂದು ಸೂತ್ರ ಇದೆ. ಓಂ ನ ಕರ್ಮ ಅವಿಭಾಗಾದಿತಿಚೇನ್ನ ಅನಾದಿತ್ವ. ಭಗವಂತ ಜೀವ ಯಾವ ಕರ್ಮವನ್ನು ಮಾಡ್ತಾನೋ ಅವರಿಗೆ ಆ ಥರದ ಫಲವನ್ನು ಕೊಡ್ತಾನೆ. ಆ ಮೂಲಕ ಆತ ಭಗವಂತ ನಿಷ್ಪಕ್ಷಪಾತಿ ಅಂತ ಅನಿಸ್ಕೊಂಡಿದ್ದಾನೆ ಅಂತಂದ್ರೆ, ಆದರೆ ಶ್ರುತಿ ಏನು ಹೇಳ್ತಿದೆ ಅಂತಂದ್ರೆ, ಯಾರನ್ನ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವ್ರ ಕಡೆಯಿಂದ ಭಗವಂತ ಸತ್ಕಾರ್ಯವನ್ನು ಮಾಡಿಸ್ತಾನೆ. ಯಾರನ್ನ ಕೆಳಗಿನ ಲೋಕಕ್ಕೆ ತಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವ್ರ ಕಡೆಯಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾನೆ ಅಂತಿದೆ. ಅಂದ್ರೆ ಆ ಕೆಟ್ಟ ಕೆಲಸಗಳನ್ನು ಕೂಡ ಒಳ್ಳೆಯ ಕೆಲಸಗಳನ್ನು ಕೂಡ ತಾನೇ ಮಾಡಿಸ್ತಾನೆ ಅಂತಾಯ್ತು. ಇದು ಮಾತಿದು. ಏಷ ಹ್ಯೇವ ಸಾಧು ಕರ್ಮ ಕಾರಯತಿ. ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾನೆ. ತಮ್ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಒಳ್ಳೆಯ ಲೋಕಗಳಿಗೆ ಏರಿಸ್ತಾನೆ. ಏಷ ಉ ಏವ ವಾ ಅಸಾಧು ಕರ್ಮ ಕಾರಯತಿ. ಕೆಟ್ಟ ಕೆಲಸಗಳನ್ನು ಆತನೇ ಮಾಡಿಸ್ತಾನೆ. ತಮ್ ಯಂ ಅಧೋ ನಿನೀಶತೆ. ಯಾರನ್ನು ಕೆಳಗೆ ತಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವನ ಕಡೆಯಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಹೀಗೆ ಬಂತು. ಹಾಗಾಗಿ ಭಗವಂತ ಕೆಟ್ಟ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಅವನೇ ಮಾಡಿಸ್ತಾನೆ ಅಂತ ಆಯ್ತು. ಅವನಲ್ಲಿ ಪಕ್ಷಪಾತ ಅನ್ನೋ ದೋಷ ಇಲ್ಲ ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಹೊರಟು ಮತ್ತೆ ಒಳ್ಳೆ ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ಅವನೇ ಮಾಡಿಸ್ತಾನಲ್ಲ ಅಂತಂದ್ರೆ ಇತಿಥೇನ್ನ ಹಾಗನ್ಬೇಡ್ರಿ. ವೇದವ್ಯಾಸರು ಹೇಳ್ತಾರೆ. ಇದು ಬ್ರಹ್ಮಸೂತ್ರಗಳ 2ನೇ ಅಧ್ಯಾಯದ 1ನೇ ಪಾದದ 36ನೇ ಸೂತ್ರ. ಇತಿಥೇನ್ನ ಅನಾದಿತ್ವ. ಕರ್ಮಗಳು ಅನಾದಿಯಾಗಿವೆ. ಭಗವಂತ ನಿಮ್ಮ ಕಡೆಯಿಂದ ಕರ್ಮಗಳನ್ನು ಮಾಡಿಸಿದ್ರು ಕೂಡ ನಿಮ್ಮನ್ನು ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾನೆ, ಒಳ್ಳೆ ಲೋಕಕ್ಕೆ ಎತ್ಕೊಂಡು ಹೋಗ್ತಾನೆ. ಕೆಟ್ಟ ಕೆಲಸಗಳನ್ನು ಮಾಡಿಸ್ತಾನೆ, ಕೆಟ್ಟ ಲೋಕಕ್ಕೆ ತಳ್ಳುತ್ತಾನೆ ಅಂತಂದ್ರೆ, ಆ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪೂರ್ವಭಾವಿಯಾಗಿ ಆತ ಏನು ಮಾಡ್ತಾನೆ ಅಂತಂದ್ರೆ, ನಿಮ್ಮ ಹಿಂದಿನ ಒಂದು ಒಳ್ಳೆಯ ಕೆಲಸವನ್ನ ಹಿನ್ನೆಲೆಯಾಗಿ ಇಟ್ಕೋತಾನೆ.
ಅದಕ್ಕಿಂತ ಹಿಂದೆ ಆ ಹಿಂದಿನ ಒಳ್ಳೆ ಕೆಲಸವನ್ನು ಹೇಗೆ ಮಾಡಿಸಿದ, ಅದಕ್ಕಿಂತ ಹಿಂದಿನ ಒಂದು ಒಳ್ಳೆ ಕೆಲಸ ಇದೆ, ಅದಕ್ಕಿಂತ ಹಿಂದಿನ ಒಂದು ಒಳ್ಳೆ ಕೆಲಸ ಇದೆ. ಹಾಗೆ ಅಧೋಲೋಕಕ್ಕೆ ತಳ್ಳಬೇಕಾದ್ರೆ ಅದಕ್ಕಿಂತ ಹಿಂದೆ ಒಂದು ಕೆಟ್ಟ ಕರ್ಮ ಇದೆ, ಅದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಕೆಟ್ಟ ಕರ್ಮ ಇದೆ, ಅದಕ್ಕೆ ಪೂರ್ವಭಾವಿಯಾಗಿ ಮತ್ತೊಂದು ಕೆಟ್ಟ ಕರ್ಮ ಇದೆ. ತಸ್ಯಾಪಿ ಪೂರ್ವಂ ಕರ್ಮ ಕಾರಣಮಿತ್ಯನಾದಿತ್ವಾತ್ ಕರ್ಮಣಃ ಮಾಧ್ವ ಭಾಷ್ಯ. ಎಲ್ಲಾ ಕರ್ಮಗಳು ಕೂಡ ಅನಾದಿಗಳಾದ್ರಿಂದ ಹೊಸದೊಂದು ಕರ್ಮ ಮಾಡಿಸೋದಾಗಿದ್ರೆ ತನ್ನ ಅಪೇಕ್ಷೆ ಇಟ್ಕೊಂತ ಒಬ್ಬರಿಂದ ಒಳ್ಳೇದು ಒಬ್ಬರಿಂದ ಕೆಟ್ಟದ್ದು ಯಾಕೆ ಮಾಡಿಸಿದ ಅಂತ ಪ್ರಶ್ನೆಗೆ ಅವಕಾಶ ಇರ್ತಿತ್ತು. ಎಲ್ಲಾ ಕರ್ಮಗಳು ಕೂಡ ಅನಾದಿ. ಭವಿಷ್ಯತ್ ಪುರಾಣದಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಆಚಾರ್ಯರು ಭವಿಷ್ಯತ್ ಪುರಾಣದ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇತ್ ಪೂರ್ವ ಕರ್ಮಣ. ನಿಮ್ಮ ಕಡೆಯಿಂದ ಪುಣ್ಯ ಮಾಡಿಸ್ಬೇಕು ಅಂದ್ರೆ ಅದಕ್ಕೊಂದು ಪೂರ್ವಭಾವಿಯಾಗಿ ಒಂದೇ ಒಳ್ಳೆ ಕೆಲಸ ನೀವು ಮಾಡಿರ್ತೀರಿ. ಒಂದು ಕೆಟ್ಟ ಕೆಲಸ ಮಾಡಿದ್ದೀರಿ ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕೆಟ್ಟ ಕೆಲಸ ಮಾಡಿದ್ದೀರಿ. ಅನಾದಿತ್ವ ಕರ್ಮಣಶ್ಚ, ಕರ್ಮವು ಎಲ್ಲವೂ ಅನಾದಿ ಆದ್ರಿಂದ ನ ವಿರೋಧ. ಇಷ್ಟನ್ನ ಆಚಾರ್ಯರು ಆ ಭವಿಷ್ಯತ್ ಪುರಾಣಕ್ಕೆ ಒಂದು ಶ್ಲೋಕವನ್ನು ತಗೊಂಡು ಉದಾಹರಣೆ ಕೊಟ್ಟರು. ಈ ಎಲ್ಲ ಸೂತ್ರ ನೋಡಿದ್ರೆ ನಮ್ಗೆ ಏನ್ ತಿಳಿಯುತ್ತದೆ? ಈ ಸೂತ್ರವನ್ನಾಗಲಿ ಇಲ್ಲಿ ದಾಸರು ಅನಭಿಮತ ಕರ್ಮ ಪ್ರವಾಹದೋಳು ಅಂತ ಹೇಳಿದಿಂದ ಏನ್ ತಿಳಿಯುತ್ತದೆ? ಅನಾದಿ ಕಾಲದಿಂದ ಕರ್ಮಗಳನ್ನು ಜೀವ ಮಾಡ್ತಾನೆ ಬಂದಿದ್ದಾನೆ. ಇದೇನು ಸಮಸ್ತ ಸತ್ಯವಾದ ಹೇಳಿದ್ದಾರೇನೋ ಅಂತ ಕಾಣಿಸ್ತದೆ. ಅದಕ್ಕೆ ಜ್ಞಾನಿಗಳಾದವರು ಟಿಪ್ಪಣಿಗಳಲ್ಲಿ ಇಲ್ಲ, ಮತ್ತೆ ನಾನು ಕೆಲವು ಜೊತೆ ಚರ್ಚೆ ಮಾಡಿದಾಗ, ಗೋವಿಂದಾಚಾರ್ಯ ಜೊತೆ ಚರ್ಚೆ ಮಾಡಿದಾಗ ಅವ್ರೇನು ಹೇಳಿದಾರೆ ಅಂತಂದ್ರೆ, ಕರ್ಮ ಅನಾದಿ ಅನಾದಿ ಅಂತಂದ್ರೆ ಅನಾದಿ ಕಾಲದಿಂದ ಈತ ಸೃಷ್ಟಿಯೊಳಗಿದ್ದಾನೆ ಅಂತ ಅರ್ಥ ಅಲ್ಲ. ಜೀವನ ಸ್ವರೂಪದಲ್ಲೇ ಯಾವ ಥರ ಕರ್ಮ ಆತ ಮಾಡಬೇಕು ಅನ್ನೋ ಒಂದು ಅರ್ಹತೆಯೂ ಅಡಗಿದೆ. ಸ್ವಭಾವ ಇದೆಯಲ್ಲ, ಜೀವನ ಸ್ವಭಾವ ಇದೆಯಲ್ಲ, ಒಳ್ಳೆಯ ಕೆಲಸಗಳನ್ನು ಮಾಡುವ ಸ್ವಭಾವ ಆತನ ಸ್ವರೂಪದಿಂದ ಅಭಿನ್ನ. ಹಾಗೆ ಕೆಟ್ಟ ಕೆಲಸಗಳನ್ನು ಮಾಡುವ ಸ್ವಭಾವವು ಕೂಡ ಕೆಟ್ಟ ವ್ಯಕ್ತಿಗಳಿಗೆ, ತಮೋಯೋಗ್ಯರಾದವರಿಗೆ ಆ ಸ್ವರೂಪದಲ್ಲೇ ಹುದುಗಿದೆ. ಹಾಗೆ ರಾಜಸರಲ್ಲೂ ಕೂಡ ಮಿಶ್ರವಾದಂಥ ಕೆಲಸಗಳನ್ನು ಮಾಡೋದು, ಮಿಶ್ರವಾದ ಫಲಗಳನ್ನು ಅನುಭವಿಸುವುದು, ಇಂಥ ಒಂದು ಸ್ವಭಾವ ಅವರ ಸ್ವರೂಪದಲ್ಲಿ ಹುದುಗಿದೆ. ಹಾಗಾಗಿ ಸ್ವಭಾವ ಏನಿದೆಯಲ್ಲ, ಸ್ವಭಾವದ ವ್ಯಕ್ತ ರೂಪವೇ ಕರ್ಮ, ಕರ್ಮದ ಅವ್ಯಕ್ತ ರೂಪವೇ ಸ್ವಭಾವ. ಇದಕ್ಕೇನ ಹೇಗೆ ಅರ್ಥ ಹೇಗೆ ಹೇಳಬೇಕಂತಂದ್ರೆ, ಮಣ್ಣಿದೆ, ಮಣ್ಣು ಅಂದ್ರೆ ಗಡಿಗೆಯ ಹಿಂದಿನ ರೂಪ, ಗಡಿಗೆ ಅಂದ್ರೆ ಮಣ್ಣಿನ ಮುಂದಿನ ರೂಪ. ಇಷ್ಟೇ. ಮಣ್ಣಿಗೆ ಒಂದು ರೂಪ ಬಂದ್ರೆ ಗಡಿಗೆ, ಗಡಿಗೆ ಆಗೋದಕ್ಕಿಂತ ಅದು ಮಣ್ಣು. ವಸ್ತುತಃ ಅವೆರಡು ಅಭಿನ್ನವೇ. ಹಾಗೆ ಜೀವನ ಸ್ವರೂಪ ಹೊಂದಿದೆಯಲ್ಲ, ಆ ಸ್ವರೂಪದಲ್ಲೇ ಹುದುಗಿದ್ದು, ಆ ಸ್ವರೂಪದಿಂದಲೇ ಅಭಿನ್ನವಾದದ್ದು, ಅದು ಕೂಡ ಆ ಒಳ್ಳೆಯ ಕೆಲಸಗಳನ್ನು ಮಾಡುವ ಸ್ವಭಾವ. ಆ ಸ್ವಭಾವವನ್ನು ಹೊಂದಿಕೊಂಡು ಮುಷ್ಟಿ ಸೃಷ್ಟಿಯೇ ಆದ್ರೂ ಆತನಿಂದ ಆ ಸ್ವರೂಪಕ್ಕನುಸಾರವಾಗಿ ಒಂದು ಕೆಲಸ ಮಾಡಿಸ್ತಾನೆ, ಮತ್ತು ಆ ಕೆಲಸಕ್ಕನುಸಾರವಾಗಿ ಮತ್ತೊಂದು ಕೆಲಸ ಮಾಡಿಸ್ತಾನೆ, ಆ ಕೆಲಸಕ್ಕನುಸಾರವಾಗಿ ಮತ್ತೊಂದು ಮಾಡಿಸ್ತಾನೆ ಅಂತ ಅರ್ಥ. ಹೊರತು ಅನಾದಿ ಕಾಲದಿಂದ ಈ ಕೆಲಸಗಳನ್ನು ಆತ ಮಾಡಿಸ್ತಾ ಬಂದಿದ್ದಾನೆ ಅಂತ ಅರ್ಥ ಅಲ್ಲ. ಸಮಸ್ತ ಸೃಷ್ಟಿವಾದ ಇದರಿಂದ ಸ್ಪಷ್ಟವಾಗಿ ಏನು ತಿಳಿಯೋದಿಲ್ಲ. ಸಮಸ್ತ ಸೃಷ್ಟಿವಾದವೋ ಮುಸ್ತಿ ಸೃಷ್ಟಿವಾದವೋ ಅದೇನೇ ಇರಲಿ, ಅಂತೂ ಭಗವಂತ ಕೆಲಸಗಳನ್ನು ಮಾಡಿಸೋದು ಜೀವನ ಸ್ವರೂಪಕ್ಕನುಸಾರವಾಗಿ ಮೊದಲನೇ ಕೆಲಸ, ಆ ಮೊದಲನೇ ಕೆಲಸಕ್ಕನುಸಾರವಾಗಿ ಎರಡನೇ ಕೆಲಸ, ಎರಡನೇ ಕೆಲಸಕ್ಕನುಸಾರವಾಗಿ ಮೂರನೇದ್ದು, ಮೂರನೇದಕ್ಕನುಸಾರವಾಗಿ ನಾಲ್ಕನೇದು. ಹೀಗೆ ಎಲ್ಲವೂ ಕೂಡ ಜೀವನ ಸ್ವರೂಪವನ್ನು ಹೊಂದಿಕೊಂಡಿದೆ. ಇದ್ದದ್ರಿಂದಾಗಿ ಭಗವಂತನಿಗೆ ಯಾವುದೇ ಪಕ್ಷಪಾತದ ದೋಷ ಅಂತನೋದಿಲ್ಲ. ಇದು ಶಾಸ್ತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ನಾನು ಬೇಕಾದಷ್ಟು ಜನ ಹಿರಿಯ ವಿದ್ವಾಂಸರನ್ನು ಚರ್ಚೆ ಮಾಡಿದಾಗ, ಈಗ ನೀನು ಹೇಳ್ತಾ ಇರೋದು ಹೀಗೆ ಸರಿ ಇದೆ, ಈಗ ಸ್ವಲ್ಪ ಇಂಥ ಸಣ್ಣ ಮಾರ್ಪಾಡುಗಳಾಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಕರ್ಮ ಪ್ರವಾಹದೊಳಗಿದ್ದಾನೆ ಅಂತಂದ್ರೆ ಅನಾದಿ ಕಾಲದಿಂದ ಕರ್ಮ ಮಾಡ್ತಿದ್ದಾನೆ ಜೀವ. ಹಾಗಾಗಿ ದಾಸರು ಸಮಸ್ತ ಸತ್ಯವಾದವನ್ನೇ ಹೇಳಿದ್ದಾರೇನೋ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಅದಕ್ಕೆ ಕರ್ಮ ಪ್ರವಾಹ ಅಂತಂದ್ರೆ ಅದು ಜೀವನ ಸ್ವಭಾವ. ಜೀವನ ಸ್ವಭಾವದಲ್ಲಿ ಇಂಥ ಕೆಲಸ ಮಾಡಬೇಕು ಅನ್ನೋ ಸ್ವಭಾವವೇ ಹುದುಗಿದೆ. ಒಳ್ಳೆ ಕೆಲಸಗಳನ್ನು ಮಾಡಬೇಕಾದ ಸ್ವಭಾವ, ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ ಸ್ವಭಾವವೂ ಅಲ್ಲಿ ಹುದುಗಿದೆ. ಅದಕ್ಕನುಸಾರವಾಗಿ ಒಂದು ಮುಷ್ಟಿಯಿಂದ ಆತ ಹೊರಗೆ ಬಂದರೆ ಆ ಸ್ವಭಾವಕ್ಕನುಸಾರವಾಗಿ ಮೊದಲನೇ ಕೆಲಸ, ಆ ಮೊದಲನೇ ಕೆಲಸಕ್ಕನುಸಾರವಾಗಿ ಎರಡನೇ ಕೆಲಸ, ಮೂರನೇ ಕೆಲಸ, ನಾಲ್ಕನೇ ಕೆಲಸ, ಕೊನೆಗಾದ್ರೆ ಫಲ. ಆಚಾರ್ಯರು ಮುಷ್ಟಿ ಸತ್ಯವಾದವನ್ನಾಗಲಿ ಸಮಸ್ತ ಸತ್ಯವಾದವನ್ನಾಗಲಿ ಎಲ್ಲೂ ಸ್ಪಷ್ಟವಾಗಿ ಹೇಳಲಿಲ್ಲ. ಇಂಥ ಕಡೆ ಆಚಾರ್ಯರು ಅನಾದಿತ್ವ ಕರ್ಮಣಃ ಅಂತ ಹೇಳೋ ಪ್ರಸಂಗ ಬಂದರೂ ಕೂಡ ಅದಕ್ಕೆಲ್ಲ ಹೀಗೆ ಅರ್ಥ ಮಾಡಬೇಕು ಅಂತ ಹಿರಿಯ ವಿದ್ವಾಂಸರಾದವರೆಲ್ಲ ಹೇಳಿದ್ದಾರೆ. ಇಲ್ಲಿ ಈ ದಾಸರು ಈ ಪದ್ಯದಲ್ಲಿ ನಾವು ಕಾಣಬೇಕಾದ್ದು ಈ ಬ್ರಹ್ಮಸೂತ್ರಗಳ 2ನೇ ಅಧ್ಯಾಯದ 1ನೇ ಪಾದದ 36ನೇ ಸೂತ್ರದ ಒಂದು ಕನ್ನಡ ಅನುವಾದ ಒಂದಿಷ್ಟೇ. ಹೀಗೆ ಆತ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಅದನ್ನು ಆ ಮೂಲಕ ನಾವು ಅನುಸಂಧಾನ ಮಾಡಬೇಕು. ಹೌದೌದು. ಈ ನಾನು ಈ
ಭಗವಂತನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಆತ ಸ್ವಗತ ಭೇದ ವಿವರ್ಜಿತ ಅಂತ ಹೇಳಿದ್ವಲ್ಲ, ಹಾಗೆ ಜೀವನ ಕೂಡ ಸ್ವಗತ ಭೇದ ವಿವರ್ಜಿತಾನೆ. ಅಲ್ಲೊಂದು ವೈಶಿಷ್ಟ್ಯ ಇದೆ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಜೀವನಿಗೆ. ಜೀವನ ಮೂಲ ಸ್ವರೂಪ ಇದೆಯಲ್ಲ, ಮೊನ್ನೆ ನಾನೊಂದು ದಿವಸ ಹೇಳಿದೆ, ಅದಕ್ಕೆ ಕೈ, ಕಾಲು, 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವೆಲ್ಲ ಇರ್ತವೆ ಜೀವಕ್ಕೆ ಅಂತೇಳಿ. ಆ ಜೀವನ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟಂಥ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಅವೆಲ್ಲದರಿಂದ ಆತ ಅಭಿನ್ನ. ಭಗವಂತ ಹೇಗೆ ತನ್ನ ಶರೀರದ ಅಭಿನ್ನನೋ ಹಾಗೆ ಜೀವನ ಕೂಡ ಸ್ವರೂಪ ಶರೀರದ ಇಂದ್ರಿಯಗಳಿಂದ, ಅದರ ಗುಣಗಳಿಂದ, ಆ ಸ್ವರೂಪ ಜ್ಞಾನ, ಸ್ವರೂಪ ಭಕ್ತಿ, ವೈರಾಗ್ಯ ಇತ್ಯಾದಿಗಳಿಂದ ಆತ ಅಭಿನ್ನ. ಆದರೆ ಮೇಲೊಂದು ಲಿಂಗ ದೇಹ ಬಂದಿರ್ತದಲ್ಲ, ಅದರಿಂದ ಆತ ಅಭಿನ್ನ ಅಲ್ಲ. ಮೇಲೊಂದು ಅನಿರುದ್ಧ ದೇಹ ಬಂದಿರ್ತದಲ್ಲ, ಅದರಿಂದ ಆತ ಅಭಿನ್ನ ಅಲ್ಲ. ಮೇಲೊಂದು ಭೌತ ದೇಹ ಬಂದಿರ್ತದಲ್ಲ, ಇದರಿಂದಂತೂ ಅಭಿನ್ನ ಅಲ್ವೇ ಅಲ್ಲ ಅನ್ನೋ ಗೊತ್ತೇ ಇದೆ. ಇಲ್ಲೇ ಸುಟ್ಟೋಗ್ತದೆ ಇನ್ನೊಂದು 30 ವರ್ಷ ಬಿಟ್ಟರು. ಆಮೇಲೆ ಜೀವ ಮೇಲೆ ಹೊರಟೋಗ್ತಾನೆ. ಹಾಗಾಗಿ ಸ್ವರೂಪ ಶರೀರದಿಂದ ಮತ್ತು ಸ್ವರೂಪಭೂತವಾದಂಥ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣಗಳಿಂದ, ತನ್ನ ಸುಖದಿಂದ ಜೀವ ಭಗವಂತನಂತೆಯೇ ಅತ್ಯಂತ ಅಭಿನ್ನ. ಭಗವಂತನಿಗೂ ಜೀವನಿಗೂ ಆ ದೃಷ್ಟಿಯಿಂದ ಸಾಮ್ಯ ಇದೆ. ಆದರೆ ಭಗವಂತನಿಗೆ ಅನಿರುದ್ಧ ದೇಹ, ಲಿಂಗ ದೇಹ ಯಾವ ಬರೋದೇ ಇಲ್ಲ. ಭಗವಂತನಿಗೂ ಬರೋದಿಲ್ಲ, ಲಕ್ಷ್ಮೀದೇವಿಗೂ ಬರೋದಿಲ್ಲ. ಅದಕ್ಕಾಗಿ ಲಕ್ಷ್ಮೀದೇವಿಯನ್ನು ನಿತ್ಯ ಮುಕ್ತಳು, ನಿರ್ವಿಕಾರಳು ಅಂತ ಕರೀತಾರೆ. ಸತ್ವರದ ಸ್ತಮೋ ಗುಣಗಳಿಂದ ರೂಪವಾದಂತಹ ಪ್ರಕೃತಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ. ಆದ್ದರಿಂದ ಅವಳಿಗೆ ಈ ಪ್ರಕೃತಿಯ ರೂಪವಾದಂಥ ಲಿಂಗ ದೇಹವಾಗಲಿ, ಅನಿರುದ್ಧ ದೇಹವಾಗಲಿ, ಭೌತ ದೇಹವಾಗಲಿ ಆಕೆಗೆ ಅವತಾರಗಳಲ್ಲೂ ಕೂಡ ಬರೋದಿಲ್ಲ. ಅವತಾರದಲ್ಲಿ ಬಂದರೂ ಕೂಡ ಲಕ್ಷ್ಮೀನಾರಾಯಣರಿಬ್ಬರು ತಮ್ಮ ಸ್ವರೂಪ ದೇಹದಿಂದಲೇ ಹುಟ್ಟುತ್ತಾರೆ ಹೊರತು ಇಂಥ ಯಾವುದೇ ಬಾಹ್ಯ ದೇಹದ ಇತಿಮಿತಿಗೆ ಅವರು ಒಳಪಡೋದಿಲ್ಲ ಅಂತ ಅದನ್ನು ತಿಳ್ಕೊಳ್ಬೇಕು. ಇದು ಭಗವಂತನಿಗೂ ಮತ್ತು ಆ ಜೀವರಿಗೂ ಇರುವಂಥ ಒಂದು ಸಮಾನತೆ. ಇಷ್ಟರ ಮೇಲೆ ಅವರು ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂತಂದರೆ, ಆ ಜೀವರ ಸ್ವರೂಪ ದೇಹ ಇರ್ತದಲ್ಲ, ಅಲ್ಲಿ ಅವರು ಕೆಲವೊಂದು ಸರಿ ಆ ಬೇರೆ ಬೇರೆ ಲೋಕಗಳಿಗೆ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಒಂದು ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಸ್ವೀಕಾರ ಮಾಡ್ತಾರೆ. ಮುಕ್ತಿಗೆ ಹೋದ ಬಳಿಕನೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಅವರಿಗೆ ಯಾರ್ದು ಕಮಾಂಡ್ ಇಲ್ಲ, ನೀನು ಈ ಶರೀರವನ್ನು ಸ್ವೀಕಾರ ಮಾಡಲೇಬೇಕು ಅಂತ. ಈಗ ನಾವಿಲ್ಲಿ ಹುಟ್ಟಲಿಕ್ಕೆ ಸಾಯಲಿಕ್ಕೆಲ್ಲ ನಮಗೆ ನಾವು ಬದ್ಧರು. ಇದಕ್ಕೆ ನಾವು ಹುಟ್ಟೋದಿಲ್ಲ ಅಂದ್ರೂ ನಡೆಯೋದಿಲ್ಲ, ಸಾಯೋದಿಲ್ಲ ಅಂದ್ರೂ ನಡೆಯೋದಿಲ್ಲ. ಆದರೆ ಅಲ್ಲಿ ಹೋದ್ಮೇಲೆ ಯಥೇಚ್ಛವಾಗಿ ಎಲ್ಲರೂ ವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ತೊಗೊಂಡ್ಬೇಕಾದ್ರೆ ಸಂಚಾರ ಮಾಡಬಹುದು. ಯಾವುದಾದ್ರೂ ಲೋಕಗಳಿಗೆ ಮತ್ತಾವುದು ಭೋಗವನ್ನು ಅನುಭವಿಸಲಿಕ್ಕೆ, ಸುಖ ಅನುಭವಿಸಲಿಕ್ಕೆ ಅವರು ಪ್ರಯತ್ನ ಪಡಬಹುದು ಅಂತ ಈ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಗ್ರಂಥಗಳಲ್ಲಿ ಟಿಪ್ಪಣಿಗಳಲ್ಲಿ. ಯಾಕೆಂದರೆ ಒಂದು ವಿಷಯ ನಮ್ಗೆ ಗೊತ್ತಿರಬೇಕು, ಅದು ಯಾವುದೇ ವೇದಾಂತ ಇರಲಿ, ಮಾಧ್ವ ವೇದಾಂತ ಇರಲಿ, ಶಾಂಕರ ವೇದಾಂತ ಇರಲಿ, ರಾಮಾನುಜ ವೇದಾಂತ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ಇಸ್ಲಾಂ ಇರಲಿ, ಇವತ್ತು ಯಾವ ರೂಪದಲ್ಲಿ ಇವೆಲ್ಲ ಉಪಲಬ್ಧ ಇವೆ ಆ ಎಲ್ಲವನ್ನೂ ಕೂಡ ಮೂಲ ಕಾರಣ ಹೇಳಲಿಲ್ಲ. ಮಾಧ್ವ ವೇದಾಂತವೂ ಕೂಡ ಆಚಾರ್ಯರ ಬಳಿಕ ತ್ರಿವಿಕ್ರಮ ಪಂಡಿತರು ಹೇಳಿದ ಕೆಲವು ಅಂಶಗಳು, ನಾರಾಯಣ ಪಂಡಿತರು ಹೇಳಿದ ಅಂಶಗಳು, ಪದ್ಮನಾಭ ತೀರ್ಥರು, ಟೀಕಾರಾಯರು, ವಾದರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಟಿಪ್ಪಣಿಕಾರರು ಮತ್ತು ಹರಿಕಥಾಮೃತ ಮಾಡಿದಂಥ ಜಗನ್ನಾಥದಾಸರು ಮೊದಲಾದವರು ಹೇಳಿದ ಎಲ್ಲ ಅಂಶಗಳು ಇವತ್ತು ಮಾಧ್ವ ವೇದಾಂತ ಹೊರತು ಇವತ್ತು ಉಪಲಬ್ಧ ಇದ್ದಿದ್ದೆಲ್ಲವೂ ಆಚಾರ್ಯ ಹೇಳಲಿಲ್ಲ. ಆದ್ದರಿಂದ ಇನ್ನೂ ಕೆಲವು ವಿವಾದಗಳು ಮಾಧ್ವ ವೇದಾಂತದಲ್ಲೂ. ಕ್ರಿಶ್ಚಿಯಾನಿಟಿಯಲ್ಲೂ ಭೇದಗಳಿದೆ, ನಿಮ್ಗೆ ಗೊತ್ತಿದೆ. ಇಸ್ಲಾಂನಲ್ಲೂ ಭೇದಗಳಿವೆ. ಬೌದ್ಧರಲ್ಲಂತೂ ಬುದ್ಧ ತಾನು ಬದುಕಿದ್ದಾಗ ಏನನ್ನು ಹೇಳಲಿಲ್ಲ, ಬರೆದಿಟ್ಕೊಳ್ಳಿಲ್ಲ. ಅವನಿದ್ದಾಗ ಅವನು ನಿರ್ವಾಣ ಹೊಂದಿದ 100-200 ವರ್ಷದ ಬಳಿಕ ಕಾನಿಷ್ಕನ ಅಧ್ಯಕ್ಷತೆಯಲ್ಲಿ ಕೂತ್ಕೊಂಡು, ಕಾನಿಷ್ಕ ಅಂತ ರಾಜ ಇದ್ದ, ಅವನ ಅಧ್ಯಕ್ಷತೆಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಬರೆದಿಡೋ ಪ್ರಯತ್ನ ಮಾಡಿದರು. ತೀರಾ ಭಿನ್ನಾಭಿಪ್ರಾಯ ಬಂದ್ಬಿಡ್ತು. ಹಾಗಾಗಿ ಯೋಗಾಚಾರರು, ಮಾಧ್ಯಮಿಕರು, ಸೌತ್ರಾಂತಿಕರು, ವೈಭಾಷಿಕರು ಅಂತ ತೀರಾ ವಿಭಿನ್ನವಾದ ಒಡೆದೋಯ್ತು. ಅಷ್ಟು ಒಡೆಯಲಿಲ್ಲ ಮಾಧ್ವ ವೇದಾಂತ. ಆದರೂ ಸ್ವಲ್ಪ ಈಗ ಭಿನ್ನಾಭಿಪ್ರಾಯಗಳು ಉಳಿದಿದೆ ಈ ಮುಷ್ಟಿ ಸೃಷ್ಟಿ, ಸಮಸ್ತ ಸೃಷ್ಟಿ ಇದ್ರ ಬಗ್ಗೆ. ಶಾಂಕರ ವೇದಾಂತ ಅಂತೂ ಇನ್ನೂ ಪೂರ್ಣ ಒಡೆದೋಗಿದೆ. ಜಗತ್ತು ಸತ್ಯ ಅಲ್ಲ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಜಗತ್ತು ಸುಳ್ಳು ಅನಿರ್ವಚನೀಯ ಅನ್ನೋ ಒಂದು ಪ್ರಶ್ನೆ ಬಂದರೆ ಶಂಕರಾಚಾರ್ಯ ಅನ್ಯಾಯಗಳಲ್ಲಿ ಕೆಲವರು ಜಗತ್ತನ್ನು ಸುಳ್ಳು ಅಂತಾರೆ, ಕೆಲವರು ಅನಿರ್ವಚನೀಯ ಅಂತಾರೆ. ಅದು ಅನಿರ್ವಚನೀಯ ಅಂತ ಏನು ಅದ್ರ ಬಗ್ಗೆ ವಿವರಣೆ ಬೇಡ ಈಗ. ಮತ್ತು ಭಿನ್ನಾಭಿಪ್ರಾಯ ಇದೆ ಅಂತ ಅನ್ನೋದಕ್ಕಷ್ಟೇ ಪೂರಕವಾಗಿ ಹೇಳಿದೆ. ವಿಶಿಷ್ಟಾದ್ವೈತಗಳಲ್ಲಿಯೂ ಕೂಡ ತೆಂಗಲೈಗಳು, ಒಡಗಲೈಗಳು ಅವ್ರ ಬಗ್ಗೆ ಎಲ್ಲ ಹಿಂದೆ ಹೇಳಿದ್ದೆ. ತೆಂಗಲೈಗಳು ಅಂದರೆ ದಕ್ಷಿಣದಲ್ಲಿದ್ದವರು, ಒಡಗಲೈ ಅಂದರೆ ಉತ್ತರದ ಅನುಯಾಯಿಗಳು ಅಂತ. ಈಗ ಅವ್ರಲ್ಲಿ ಭಿನ್ನಾಭಿಪ್ರಾಯ ಇದೆ. ಮಾರ್ಜಾರ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ ಅಂತ ಹೇಳಿದ್ದೆ. ಭಗವಂತ ತನ್ನ ಭಕ್ತರನ್ನು ಹೇಗೆ ಕಾಪಾಡ್ತಾನೆ ಅಂತಂದರೆ, ಬೆಕ್ಕು ತನ್ನ ಮರಿಯನ್ನು ತಾನೇ ಹಿಡ್ಕೊಂಡು ಕಾಪಾಡಿದಂತೆ. ಇದು ಕೆಲವರು ವಾದ. ಮರ್ಕಟ ಕಿಶೋರ ನ್ಯಾಯ ಅಂತ, ಭಗವಂತ ತಾನು ಹಿಡ್ಕೊಳ್ಳೋದಿಲ್ಲ, ಕೋತಿಯ ಮರಿ ತಾನು ತನ್ನ ತಾಯಿಯನ್ನು ತಬ್ಬಿ ಹಿಡಿದಂತೆ ಭಕ್ತರು ಭಗವಂತರನ್ನು ತಬ್ಬಿ ಹಿಡಿಬೇಕಾಗ್ತದೆ ಅಂತ ಇನ್ನೊಂದು ವಾದ. ಹೀಗೆ ಭಿನ್ನಾಭಿಪ್ರಾಯಗಳು ಇವು ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಇದ್ದದ್ದೇ. ಯಾವ ಮೂಲಕಾರರು ಕೂಡ ಬೇಕಾದೆಲ್ಲವನ್ನೂ ಹೇಳಲಿಲ್ಲ. ಟಿಪ್ಪಣಿಕಾರರು ಹೇಳಿದ್ದೆಲ್ಲ ಸೇರ್ಕೊಂಡು ದೊಡ್ಡ ಸಾಗರದಂತೆ
ಸಾಗರಕ್ಕೆ, ನದಿಗಳಿಗೆ, ಉಪನದಿಗಳು ಸೇರಿದಂತೆ ಆಯಾ ಸಿದ್ಧಾಂತಗಳು ಬೆಳೆದು ಬಂದಿವೆ. ಇದು ನಮ್ಮ ಮಾಧವ್ಯ ಅಂತಕ್ಕೂ ಹೊರತೇನಲ್ಲ, ಭಿನ್ನಾಭಿಪ್ರಾಯಗಳು ಉಳಿದದ್ದೇ. ಆದರೆ ಎಷ್ಟೇ ಭಿನ್ನಾಭಿಪ್ರಾಯ ಬಂದರೂ ಕೂಡ ನಾನು ಮೊನ್ನೆ ಒಂದು ದಿವಸ ಹೇಳಿದೆ, ಈ ಎಲ್ಲ ಸಂಗತಿಗಳಿಗೆ ಸಂಬಂಧಪಟ್ಟಂತೆ, ಇದು ಮುಷ್ಟಿ ಸೃಷ್ಟಿವಾದ, ಸಮಸ್ತ ಸೃಷ್ಟಿವಾದ ಮತ್ತು ಎಷ್ಟೋ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಜಿಜ್ಞಾಸೆಯನ್ನು ಬಹಳ ತೀಕ್ಷ್ಣವಾಗಿ ಮಾಡಬಾರ್ದಂತಲ್ಲ. ಒಂದು ವೇಳೆ ಆಗದೇ ಇದ್ದರೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಎದೆ ಗಂಟು ಹೊಡಿತದೆ, ಸಂಶಯ ಎಲ್ಲ ಪರಿಹಾರ ಆಗ್ತದೆ, ಕರ್ಮಗಳು ಕೊನೆ ಕಾಣ್ತವೆ. ಯಾವಾಗಂದ್ರೆ ದುಷ್ಟವೇವ ಆತ್ಮನಿ ಈಶ್ವರೇ, ಭಗವಂತ ಕಂಡಾಗ. ಅಲ್ಲಿ ತನಕ ಭಗವಂತ ದೊಡ್ಡವರು, ನಾವು ಸಣ್ಣವರು ಅಂತ ಗೊತ್ತಿದ್ರೆ ಸಾಕು. ಅದು ಮಾತ್ರ ನಮಗೆ ಈಗ ಸಾಧ್ಯ. ಅಂದರೆ ಇನ್ನೂ ಕೆಲವು ಸಂಗತಿಗಳು ಸಾಧ್ಯ ಆಗ್ಬೋದು, ಸ್ಥೂಲವಾಗಿ ಹೇಳಿದೆ. ಅಲ್ಲಿಗೆ ಈ 22ನೇ ಸಂಧಿ, ಭಕ್ತಾಪರಾಧ ಸಹಿಷ್ಣು ಸಂಧಿ, ಅದರ 26ನೇ ಪದ್ಯ, ಇವತ್ತು 25 ಮತ್ತು 26 ಎರಡೇ ಪದ್ಯಗಳನ್ನು ಶ್ರವಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಸಾಕಷ್ಟು ಶಾಸ್ತ್ರೀಯ ವಿಷಯಗಳನ್ನು ಕೂಡ ಹೇಳಿದೆ. ಇದ್ರ ಬಗ್ಗೆ ನೀವು ಮತ್ತು ಎಲ್ಲಿಯಾದರೂ ಶ್ರವಣ ಮಾಡಿದರೆ, ಅದನ್ನೆಲ್ಲ ನನ್ನ ಗಮನಕ್ಕೆ ತಂದರೆ, ಭಗವಂತನ ಶರೀರದಿಂದ ಅಭಿನ್ನವಾದಂಥ ಆಯುಧಗಳು, ಆಭರಣಗಳು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನನಗೂ ಕೂಡ ಮುಂದೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಲ್ಲಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.